ಎಲ್ರಿಗೂ ಸ್ವಾಗತ. ಈ ಒಂದು ಅವಧಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಬರುವಂತಹ BA ತೃತೀಯ ಸೆಮಿಸ್ಟರ್ನ ಪತ್ರಿಕೆ 2 ಅಥವಾ DSC 6 ಬಾಂಬೆ ಕರ್ನಾಟಕದ ಇತಿಹಾಸ, ಈ ಒಂದು ಪತ್ರಿಕೆಯ ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ ಬಾಂಬೆ ಕರ್ನಾಟಕದ ಮೂಲಾಧಾರಗಳ ಬಗೆಗೆ ನಾವು ಅಧ್ಯಯನ ಮಾಡೋಣ. ಇತಿಹಾಸದ ಯಾವುದೇ ಭಾಗವನ್ನು ನಾವು ಅಧ್ಯಯನ ಮಾಡುವ ಮುನ್ನ ಆ ಅಧ್ಯಯನ ಕ್ರಮಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಅಂದರೆ ವ್ಯವಸ್ಥಿತವಾದ ಅಧ್ಯಯನ ನಮ್ಮದಾಗಿರಬೇಕು. ಅಂದಾಗ ಮಾತ್ರ ಆ ಇತಿಹಾಸ ನಮಗೆ ಸಮಗ್ರವಾಗಿ ತಿಳಿಯುತ್ತಾ ಅದರೊಂದಿಗೆ ಸಾಕಷ್ಟು ದಿನಗಳವರೆಗೆ ನೆನಪಿನಲ್ಲಿಡಲು ಸಾಧ್ಯ ಆಗುತ್ತೆ. ಹಾಗಾಗಿ ಈ ಬಾಂಬೆ ಕರ್ನಾಟಕ ಅನ್ನುವಂಥದ್ದನ್ನು ನಾವು ವ್ಯವಸ್ಥಿತವಾಗಿ ಪಾಯಿಂಟ್ಸ್ ಮಾಡಿಕೊಂಡು ಓದಬೇಕಾಗತ್ತೆ. ಬಾಂಬೆ ಕರ್ನಾಟಕದ ಮೂಲಾಧಾರಗಳು ಅಂತಂದ್ರೆ ಈ ಮೂಲಾಧಾರಗಳನ್ನು ನಾವು ಈ ಒಂದು ಪಾಯಿಂಟ್ಸ್ ಮಾಡಿ, ಈ ರೀತಿ ಪಾಯಿಂಟ್ಸ್ ಮಾಡಿ ಅಂದರೆ ಪೀಠಿಕೆ, ಮೂಲಾಧಾರಗಳ ವರ್ಗೀಕರಣ, ಉಪಸಂಹಾರ ಅನ್ನುವಂತಹ ಪಾಯಿಂಟ್ಸ್ ಹಾಕಿ ನಾವು ಅಭ್ಯಾಸ ಮಾಡಬೇಕಾಗತ್ತೆ. ಅಂದಾಗ ನಮ್ಗೆ ನೆನಪಿನಲ್ಲಿಡೋಕ್ಕಾಯ್ತು, ಬರೆಯೋಕ್ಕಾಯ್ತು, ಸಾಕಷ್ಟು ಅನುಕೂಲ ಆಗತ್ತೆ. ಇನ್ನು ಮೊದಲನೇದಾಗಿ ಪೀಠಿಕೆಯನ್ನು ನೋಡೋದಾದರೆ, ಗತಕಾಲದಲ್ಲಿ ಆಗಿ ಹೋದಂತಹ ಅಂದ್ರೆ ಈ ಹಿಂದೆ ಆಗಿ ಹೋದಂತಹ ಘಟನೆಗಳನ್ನು ಕ್ರಮಬದ್ಧವಾದ ಅಧ್ಯಯನ ಅಥವಾ ಸುವ್ಯವಸ್ಥಿತವಾದ ನಿರೂಪಣೆಯನ್ನು ನಾವು ಇತಿಹಾಸ ಅಂತ ಕರಿತೀವಿ. ಇತಿಹಾಸಕಾರನು ಇತಿಹಾಸವನ್ನು ರಚಿಸಲು ಅಥವಾ ಬರೆಯಲು ಅಗತ್ಯವಾದ ಮಾಹಿತಿಯನ್ನು ಅನೇಕ ಮೂಲಗಳಿಂದ ಸಂಗ್ರಹಿಸ್ತಾನೆ. ಇತಿಹಾಸಕಾರನಿಗೆ ನಿಖರವಾದ ದಾಖಲೆಗಳು ದೊರೆತರೆ ಮಾತ್ರ ಪ್ರಾಚೀನ ಇತಿಹಾಸವಾದ ಆ ಪ್ರಾಚೀನ ಇತಿಹಾಸದಲ್ಲಿ ನಡೆದಿರುವಂತಹ ರಾಜಕೀಯತೆ, ಸಾಮಾಜಿಕತೆ, ಆರ್ಥಿಕತೆ, ಧಾರ್ಮಿಕತೆ ಅಷ್ಟೇ ಅಲ್ಲದೆ ವೈಜ್ಞಾನಿಕತೆ, ಸಾಂಸ್ಕೃತಿಕತೆ ಮುಂತಾದ ಕ್ಷೇತ್ರಗಳನ್ನು ಸುವ್ಯವಸ್ಥಿತವಾಗಿ ಕಟ್ಟಿಕೊಡಲು ಸಾಧ್ಯ. ಆ ನಿಖರವಾದ ಆಕಾರಗಳೇನಾದರೂ ಸಿಗದೆ ಹೋದರೆ, ಲಭ್ಯವಾಗದೇ ಹೋದರೆ ಆ ಕಾರ್ಯ ಅಸ್ಪಷ್ಟ ಆಗುತ್ತೆ. ಅಂದ್ರೆ ಇತಿಹಾಸ ನಿರೂಪಣೆ ಅಸ್ಪಷ್ಟತೆಯಿಂದ ಕೂಡಿರುತ್ತೆ, ಇಲ್ಲವೇ ಕಲ್ಪನೆಯ ಕಥನವಾಗಿಬಿಡುತ್ತೆ. ಸೊ ಹಾಗಾಗಿ ಈ ಮೂಲಾಧಾರ ಅನ್ನುವಂಥದ್ದು ಇತಿಹಾಸ ರಚನೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತೈತಿ. ಮಹತ್ವದ ಅಂಶವೂ ಸಹ ಹೌದು. ಮಹತ್ವದ ಸ್ಥಾನವನ್ನು ಈ ಮೂಲಾಧಾರಗಳು ಪಡ್ಕೊಂಡಿರ್ತವು. ಹಾಗಾದರೆ ಈ ಮೂಲಾಧಾರಗಳು, ಈ ಆಕಾರಗಳು ಯಾವ ರೂಪದಲ್ಲಿರ್ಬೋದು, ಯಾವ ರೂಪದಲ್ಲಿರ್ತವು ಅಂತಂದ್ರೆ ಅವು ಬರವಣಿಗೆ ರೂಪದಲ್ಲಿರ್ಬೋದು, ಸ್ಮಾರಕದ ರೂಪದಲ್ಲಿರ್ಬೋದು, ಇಲ್ಲವೇ ಅವಶೇಷಗಳಲ್ಲಿ ರೂಪದಲ್ಲಿ ಸಹ ಅವು ಇರ್ಬೋದು. ಆದರೆ ಅವುಗಳು ಐತಿಹಾಸಿಕ ಮಹತ್ವವನ್ನು ಹೊಂದಿರಬೇಕು. ಈ ಸ್ಮಾರಕ ಅಂದ ತಕ್ಷಣ ನಿನ್ನೆ ಮೊನ್ನೆ ಕಟ್ಟಿದ ಗುಡಿ ತೊಗೊಂಡೋಗಿ ನಾವು ಇತಿಹಾಸ ಸೃಷ್ಟಿಗೆ ಅದನ್ನು ಆಕಾರ ಅನ್ನೋಕ್ಕೆ ಬರೋಂಗಿಲ್ಲ. ಅದು ಐತಿಹಾಸಿಕ ಮಹತ್ವವನ್ನು ಹೊಂದಿರಬೇಕು. ಆ ರೀತಿ ಐತಿಹಾಸಿಕ ಮಹತ್ವವನ್ನು ಹೊಂದಿರುವಂತಹ ಸಾಕಷ್ಟು ಮೂಲಾಧಾರಗಳು ಕರ್ನಾಟಕದಲ್ಲಿ ಲಭ್ಯ ಆದವು. ಕರ್ನಾಟಕದ ಇತಿಹಾಸವನ್ನು ರಚಿಸಲು ಹೇರಳವಾದಂತಹ ಮೂಲಾಧಾರಗಳನ್ನು ನಾವು ಒದಗಿಸ್ತವು. ಆ ರೀತಿ ಒದಗಿದಂತಹ ಮೂಲಾಧಾರಗಳನ್ನು ನಾವು ಕ್ರಮವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಆ ಮೂಲಾಧಾರಗಳನ್ನು ನಾವು ಮುಂದಿನದಾಗಿ 2 ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ. ಆ 2 ರೀತಿ ವರ್ಗೀಕರಣಗಳನ್ನು ಸುಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಈ ಮೂಲಾಧಾರಗಳನ್ನು 2 ರೀತಿಯಲ್ಲಿ ವರ್ಗೀಕರಣ ಮಾಡ್ತಾರೆ. ಒಂದು ಪ್ರಾಕ್ತನ ಮೂಲಾಧಾರಗಳು ಅಥವಾ ಪುರಾತತ್ವ ಮೂಲಾಧಾರಗಳು ಅಂಥೇಳಿ, ಎರಡನೇದು ಸಾಹಿತ್ಯಿಕ ಮೂಲಾಧಾರಗಳು ಅಂಥೇಳಿ. ಈ 2 ಮೂಲಾಧಾರಗಳಲ್ಲಿ ಮತ್ತೆ ವಿಧಗಳದವು. ಮೊದಲನೇ ಆದಂತಹ ಪ್ರಾಕ್ತನ ಮೂಲಾಧಾರಗಳಲ್ಲಿ 4 ವಿಧಗಳು. ಒಂದನೇದ್ದು ಭೂತ್ಖನನ, ಎರಡನೇದ್ದು ಶಾಸನಗಳು, 3 ನಾಣ್ಯಗಳು, 4 ಸ್ಮಾರಕಗಳು. ಇನ್ನು ಸಾಹಿತ್ಯಿಕ ಮೂಲಾಧಾರಗಳಲ್ಲಿ 2 ವಿಧ. ಮೊದಲನೇ ವಿಧ ದೇಶೀಯ ಸಾಹಿತ್ಯಿಕ ಮೂಲಾಧಾರಗಳು, ಎರಡನೇ ವಿಧ ವಿದೇಶಿ ಸಾಹಿತ್ಯಿಕ ಮೂಲಾಧಾರಗಳು ಅಂತೇಳಿ. ಈ ಮೂಲಾಧಾರಗಳ ವರ್ಗೀಕರಣಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದು ಪ್ರಾಕ್ತನ ಮೂಲಾಧಾರಗಳು. ಮೊದಲನೇ ಅಂಶವಾದಂತಹ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳ ಬಗೆಗೆ ತಿಳಿಯುವ ಮುನ್ನ ಈ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರ ಅಂದ್ರೇನು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾದರೆ ಈ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರ ಅಂದ್ರೇನು ಅಂದರೆ, ಲಿಖಿತ ಆಧಾರಗಳು ಲಭ್ಯವಿಲ್ಲದ ಇತಿಹಾಸ ಪೂರ್ವಕಾಲದ ಮಾನವನ ಜನಜೀವನ, ಆತನ ಚಟುವಟಿಕೆಗಳನ್ನು ತಿಳಿಸುವ ಆಧಾರಗಳೇ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು. ನೋಡ್ರಿ, ಲಿಖಿತ ಆಧಾರಗಳು ಇರದೇ ಇರುವಂತಹ ಕಾಲದ ಅಂದ್ರೆ ಇತಿಹಾಸ ಪೂರ್ವಕಾಲದ ಮಾನವನ ಜನಜೀವನ, ಆತನ ಚಟುವಟಿಕೆಗಳನ್ನು ತಿಳಿಸುವ
ಆಧಾರಗಳು, ಅವುಗಳನ್ನು ನಾವು ಪ್ರಾಕ್ತನನ ಮೂಲಾಧಾರಗಳು ಅಂತೇಳಿ ಕರಿತೀವಿ. ಸ್ವಲ್ಪ ಈ ಪ್ರಾಕ್ತನ ಅಥವಾ ಈ ಪುರಾತತ್ವ ಮೂಲಾಧಾರಗಳ ಇತಿಹಾಸವನ್ನು ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ. ಇದು ಪ್ರಾಚೀನ ಭಾರತದ ಇತಿಹಾಸ ರಚನೆಯ ಪ್ರಮುಖ ಆಕಾರ. 1784ರಲ್ಲಿ ಸರ್ ವಿಲಿಯಂ ಜೋನ್ಸ್ ಎನ್ನುವವರು ಪುರಾತತ್ವ ಮೂಲಾಧಾರಗಳ ಬಗ್ಗೆ ಮೊಟ್ಟ ಮೊದಲ ಅಧ್ಯಯನವನ್ನು ಮಾಡಲಾರಂಭಿಸ್ತಾರೆ. ಅವರು ರಾಯಲ್ ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂಬ ಸಂಸ್ಥೆಯನ್ನು ಸಹ ಸ್ಥಾಪಿಸ್ತಾರೆ. ಭಾರತದ ಗವರ್ನರ್ ಜನರಲ್ ಲಾರ್ಡ್ ಕರ್ಜನ್ ಕ್ರಿಸ್ತಶಕ 904ರಲ್ಲಿ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಶಾಸನವನ್ನು ಜಾರಿಗೆ ತರುವ ಮೂಲಕ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸ್ತಾರೆ. ಸರ್ ಜಾನ್ ಮಾರ್ಷಲ್ ಎಂಬುವರನ್ನು ಅದರ ಪ್ರಥಮ ಡೈರೆಕ್ಟರ್ ಜನರಲ್ ಆಗಿ ನೇಮಿಸಲಾಗುತ್ತೆ. ಅಲ್ಲಿಂದ ಪುರಾತತ್ವ ಇಲಾಖೆ ಬೆಳೆಯಲಾರಂಭಿಸುತ್ತೆ. ಈ ಪುರಾತತ್ವ ಇಲಾಖೆಯ ಮತ್ತು ಅದರ ಅಡಿಯಲ್ಲಿ ಆರ್.ಡಿ. ಬ್ಯಾನರ್ಜಿ ಎನ್ನುವವರು, ದಯಾರಾಮ್ ಸಹನಿ ಎನ್ನುವವರು, ಎಚ್.ಡಿ. ಸಾಂಕಲೆ ಎನ್ನುವರು, ಕೆ.ಎನ್. ದೀಕ್ಷಿತ್ ಅಲ್ಲದೆ ಮುಂತಾದ ಪುರಾತತ್ವ ಶಾಸ್ತ್ರಜ್ಞರು ಪ್ರಾಚೀನ ಅವಶೇಷಗಳ ಸಂಶೋಧನೆಯನ್ನು ಕೈಗೊಂಡಾರ, ಶ್ಲಾಘನೀಯ ಕಾರ್ಯಗಳನ್ನು ಮಾಡ್ಯಾರ. ಇದಿಷ್ಟು ಪ್ರಾಕ್ತನನ ಮೂಲಾಧಾರಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಬೇಕಾಗತ್ತೆ. ಮುಂದಿನದಾಗಿ ಈ ಪುರಾತತ್ವ ಮೂಲಾಧಾರಗಳನ್ನು ಅಧ್ಯಯನ ದೃಷ್ಟಿಯಿಂದ 4 ಭಾಗಗಳನ್ನಾಗಿ ವಿಂಗಡಿಸಿವಲ್ಲ, ಆ ಒಂದೊಂದು ವಿಂಗಡಣೆಗಳನ್ನು, ಒಂದೊಂದು ಅಂಶಗಳನ್ನು ತಿಳ್ಕೊಳ್ಳೋಣ. ಮೊದಲನೇ ಅಂಶ ಭೂ ಉತ್ಖನನ. ಭೂ ಉತ್ಖನನ ಅಂತಂದ್ರೆ ಪ್ರಾಚೀನ ನಿವೇಶನಗಳನ್ನು ಕ್ರಮಬದ್ಧವಾಗಿ ಅಗೆಯುವ, ದಾಖಲಿಸುವ, ಅಧ್ಯಯನ ಮಾಡುವ ಕ್ರಿಯೆ. ಏನ್ರೆ ಭೂ ಉತ್ಖನನ ಅಂತಂದ್ರೆ ಪ್ರಾಚೀನ ನಿವೇಶನಗಳಂದ್ರೆ ಪ್ರದೇಶ, ಸ್ಥಳಗಳನ್ನು ಕ್ರಮಬದ್ಧವಾಗಿ ಅಗೆಯುವ, ದಾಖಲಿಸುವ, ಅಧ್ಯಯನ ಮಾಡುವ ಕ್ರಿಯೆ ಭೂ ಉತ್ಖನನ. ಅಥವಾ ಭೂಮಿಯಲ್ಲಿ ಹುದುಗಿ ಹೋದ ಅಥವಾ ಅಡಗಿ ಹೋದ ಅವಶೇಷಗಳನ್ನು ಅಗೆದು ಸಂಶೋಧನೆ ಕೈಗೊಳ್ಳುವ ಕಾರ್ಯವೇ ಭೂ ಉತ್ಖನನ ಅಂಥೇಳಿ ಈ ರೀತಿಯಾಗಿ ಭೂ ಉತ್ಖನನವನ್ನು ವ್ಯಾಖ್ಯಾನಿಸ್ತಾರೆ. ಈ ಭೂ ಉತ್ಖನನದಲ್ಲಿ 2 ವಿಧ. ಒಂದು ಸಮತಲ ಭೂ ಉತ್ಖನನ, ಮತ್ತೊಂದು ಲಂಬ ಭೂ ಉತ್ಖನನ. ಈ ಭೂ ಉತ್ಖನನದಲ್ಲಿ ದೊರೆಯುವ ಅವಶೇಷಗಳನ್ನು ವೈಜ್ಞಾನಿಕ ಅಧ್ಯಯನದಿಂದ ನಿಖರವಾಗಿ ಇತಿಹಾಸವನ್ನು ರಚಿಸ್ತಾರೆ. ಆ ರೀತಿ ರಚಿಸೋಕೆ ಸಾಧ್ಯತೆ ಐತಿ. ಹಾಗಾದ್ರೆ ಯಾವೆಲ್ಲ ಪ್ರದೇಶಗಳಲ್ಲಿ, ಅಂದ್ರೆ ಕರ್ನಾಟಕದ ಯಾವೆಲ್ಲ ಪ್ರದೇಶಗಳಲ್ಲಿ ಈ ಭೂ ಉತ್ಖನನದಿಂದ ಇತಿಹಾಸವನ್ನು ಕಂಡುಕೊಂಡಾರ ಅನ್ನುವಂಥದ್ದನ್ನು ನೋಡಿದ್ರೆ, ಪ್ರಮುಖವಾಗಿ ಪ್ರಾಚ್ಯಶಾಸ್ತ್ರ ಕ್ಷೇತ್ರದಲ್ಲಿ ಆಗಿರುವ ಪ್ರಮುಖ ಉತ್ಖನನಗಳಂದ್ರೆ ಬನವಾಸಿ ಒಳಗೆ ಹಂಪಿ, ಲಕ್ಕುಂಡಿ, ಹುಣಸಗಿ, ಬ್ರಹ್ಮಗಿರಿ, ಮಸ್ಕಿ, ಹಳ್ಳೂರು, ತೆಕ್ಕಲಕೋಟೆ, ಸಾವಣದುರ್ಗ, ರಕ್ಕಸತಂಗಡಿ ಮುಂತಾದ ಕಡೆಗಳಲ್ಲಿ ಈ ಭೂ ಉತ್ಖನನಗಳು ನಡೆದತಿ. ಈ ಭೂ ಉತ್ಖನನಗಳ ಸಹಾಯದಿಂದ ಕರ್ನಾಟಕದ ಇತಿಹಾಸವನ್ನು ಸುವ್ಯವಸ್ಥಿತವಾಗಿ ಕಟ್ಟಲು ಸಹಾಯಕ ಆಗ್ಯವು. ಇದು ಭೂ ಉತ್ಖನನದ ಬಗ್ಗೆ ಇರುವಂಥ ಮಾಹಿತಿ. ಇದಿಷ್ಟು ಭೂ ಉತ್ಖನನದ ಬಗ್ಗೆ ಸಾಕಂತ ನಾನು ಅಂದ್ಕೊಳ್ತೀನಿ. ಸಾಕಿದು ಓವರಾಲ್ ಆಗಿ ಇಡೀ ಮೂಲಾಧಾರಗಳಂತ ತಗೊಂಡಾಗ ಭೂ ಉತ್ಖನನದ ಬಗೆಗೆ ಸಂಕ್ಷಿಪ್ತವಾದಂಥ ಮಾಹಿತಿ ಸಾಕು. ಮುಂದಿನದಾಗಿ ಶಾಸನಗಳು. ಈ ಶಾಸನಗಳು ಅಂತಂದರೆ ರಾಜರ ರಾಜಾಜ್ಞೆಗಳು. ಅಂದರೆ ರಾಜರು ಮಾತ್ರ ಶಾಸನಗಳನ್ನು ಬರೆಸ್ತಾ ಇದ್ರಾ? ಇಲ್ಲ. ರಾಜರು, ಅವರೊಟ್ಟಿಗೆ ಮಹಾರಾಜರು, ಸಾಮಂತ ದೊರೆಗಳು, ಮಾಂಡಲಿಕರು, ರಾಣಿಯರು, ಅಧಿಕಾರಿ ವರ್ಗದವರು ಸಹ ಸಾಮಾನ್ಯವಾಗಿ ಈ ಶಾಸನಗಳನ್ನು ಬರೆಸ್ತಾ ಇದ್ದರು. ಯಾರ ಆಜ್ಞೆ ಮೇರೆಗೆ? ರಾಜನ ಆಜ್ಞೆ ಮೇರೆಗೆ. ಸೊ ಹಾಗಾಗಿ ಈ ಶಾಸನಗಳು ಅತ್ಯಂತ ನಂಬಲಾರ್ಹವಾದಂತಹ ಮೂಲಾಧಾರಗಳಾಗ್ಯವು. ಈ ಶಿಲಾಬರಹಗಳ ವ್ಯವಸ್ಥಿತವಾದ ಅಧ್ಯಯನವನ್ನು ನಾವು ಶಾಸನಶಾಸ್ತ್ರ ಅಂತೇಳಿ ಕರಿತೀವಿ. ಏನು? ಶಾಸನಶಾಸ್ತ್ರ ಅಂತೇಳಿ ಈ ಶಿಲಾಬರಹಗಳ ವ್ಯವಸ್ಥಿತವಾದ ಅಧ್ಯಯನವನ್ನು ಕರಿತೀವಿ. ಹಾಗಾದರೆ ಈ ಶಾಸನಗಳನ್ನು ಯಾವ ವಸ್ತುಗಳ ಮೇಲೆ ಬರಿತಾ ಇದ್ರು ಅಂತಂದರೆ ಚಿರಸ್ಥಾಯಿಗಳಾದಂತಹ ವಸ್ತುಗಳ ಮೇಲೆ ಈ ಶಾಸನಗಳನ್ನು ಬರೆಸ್ತಾ ಇದ್ರು. ಅವು ಸುಲಭವಾಗಿ ನಾಶ ಆಗಬಾರ್ದ್ರಿ ಅಂತಹ ವಸ್ತುಗಳ ಮೇಲೆ ಈ ಶಾಸನಗಳನ್ನು ಬರೆಸ್ತಾ ಇದ್ರು. ಶಾಸನಗಳು ಯಾವೆಲ್ಲ ಭಾಷೆಗಳಲ್ಲಿ ಬರೆಸಲ್ಪಟ್ಟಿವೆ ಅಂತಂದ್ರೆ
ಪ್ರಾಕೃತ ಭಾಷೆಯಲ್ಲಿ ಸಂಸ್ಕೃತ, ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಪರ್ಷಿಯನ್, ಅರೇಬಿಕ್ ಮುಂತಾದ ಭಾಷೆಗಳಲ್ಲಿ ಈ ಶಾಸನಗಳು ರಚನೆ ಆಗ್ಯವು. ಕೆಲವು ಶಾಸನಗಳು ಬ್ರಾಹ್ಮಿ ಮತ್ತು ಖರೋಷ್ಠ ಲಿಪಿಯಲ್ಲಿ ಇರುವುದನ್ನು ನಾವು ಕಾಣ್ತೀವಿ. ಅವು ಅಶೋಕನ ಕಾಲದ ಶಾಸನಗಳು. ಈ ಶಾಸನಗಳನ್ನು ಬರೆಸಲು ಸ್ತಂಭ ಶಿಲಾಫಲಕಗಳನ್ನು, ಗೋಡೆ, ಲೋಹಪಟಗಳನ್ನು, ಬಂಡೆಗಲ್ಲುಗಳನ್ನು, ಪ್ರತಿಮೆಗಳನ್ನು, ಗುಹೆಗಳಲ್ಲಿ ಗೋಡೆಗಳನ್ನು ಬಳಸ್ತಾ ಇದ್ರು. ಇಂತಹ ಶಾಸನಗಳು ಕರ್ನಾಟಕದಲ್ಲಿ ಸುಮಾರು 32,000ಕ್ಕೂ ಹೆಚ್ಚು ಶಿಲಾಶಾಸನಗಳು ದೊರೆತವು. ಇವು ಈ ಶಾಸನಗಳ ಅಧ್ಯಯನದಿಂದ ಅಂದಿನ ಕಾಲದ ರಾಜರ ಸ್ಥಿತಿ, ಮೀನ್ಸ್ ರಾಜಕೀಯ ಸ್ಥಿತಿ, ಧಾರ್ಮಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಅಲ್ಲದೆ ಅಂದಿನ ಕಾಲದ ಜನರ ಜೀವನ ಯಾವ ರೀತಿ ಇತ್ತು, ಅವರ ಮನೋಧರ್ಮ ಯಾವ ರೀತಿ ಅನ್ನೋದನ್ನು ನಾವು ತಿಳ್ಕೊಳ್ಬೋದು, ತಿಳಿತೈತಿ ಇದರಿಂದ. ಅಲ್ಲದೆ ಈ ಶಾಸನಗಳನ್ನು, ಅದರಲ್ಲಿರುವಂಥ ವಿಷಯಗಳನ್ನು ಆಧರಿಸಿ 4 ಪ್ರಮುಖ ವಿಧಗಳನ್ನಾಗಿ ವಿಂಗಡಿಸ್ತಾರೆ ಈ ಶಾಸನಗಳನ್ನು. ಅವುಗಳಂತಂದ್ರೆ ದತ್ತಿ ಶಾಸನ, ಧಾರ್ಮಿಕ ಶಾಸನ, ಆಡಳಿತಾತ್ಮಕ ಶಾಸನ, ಸ್ಮರಣಾರ್ಥ ಶಾಸನಗಳು ಅಂತೇಳಿ 4 ಶಾಸನಗಳಲ್ಲಿ ಇವುಗಳನ್ನು ವಿಂಗಡಿಸ್ತಾರೆ. 4 ವಿಧಗಳಲ್ಲಿ ವಿಂಗಡಿಸ್ತಾರೆ ಈ ಶಾಸನಗಳನ್ನು. ದತ್ತಿ ಶಾಸನಗಳಂತಂದ್ರೆ ದಾನ ಧರ್ಮದ ಬಗ್ಗೆ ಮಾಹಿತಿಯನ್ನು ನೀಡುವ ಅಥವಾ ಮಾಹಿತಿಯನ್ನು ಒಳಗೊಂಡಿರುವ ಶಾಸನಗಳನ್ನು ದತ್ತಿ ಶಾಸನಗಳಂತ ಹೇಳ್ತಾರೆ. ಇನ್ನು ಧಾರ್ಮಿಕ ಶಾಸನಗಳಂತಂದ್ರೆ ಧಾರ್ಮಿಕ ವಿಷಯವನ್ನು ರಾಜಸ್ಥಾನದ ರಾಜರ ಧಾರ್ಮಿಕ ನೀತಿ ನಿಯಮಗಳನ್ನು ತಿಳಿಸುವಂತಹ ಶಾಸನಗಳನ್ನು ಧಾರ್ಮಿಕ ಶಾಸನಗಳಂತ ಹೇಳಿ ಕರೀತಾರೆ. ಇನ್ನು ಆಡಳಿತಾತ್ಮಕ ಶಾಸನಗಳು ಅಂದ್ರೆ ರಾಜ್ಯದ ಆಡಳಿತ ಸುವ್ಯವಸ್ಥೆಗೆ ಹೊರಡಿಸುವಂತಹ ನೀತಿ ನಿಯಮಗಳ ಬಗ್ಗೆ ತಿಳಿಸುವಂತಹ ಶಾಸನಗಳು. 4ನೇದಾಗಿ ಸ್ಮರಣಾರ್ಥ ಶಾಸನಗಳು, ಸಾಮ್ರಾಜ್ಯದ ರಾಜರು, ಪ್ರಜೆಗಳು ಮುಂತಾದವರು ಕೊಡುಗೆ ಕೊಟ್ಟಂತಹ ಸ್ಮರಣಾರ್ಥದ ವಿಷಯವನ್ನು ಒಳಗೊಂಡಿರುವಂತಹ ಶಾಸನಗಳನ್ನು ಸ್ಮರಣಾರ್ಥ ಶಾಸನಗಳಂತೇಳಿ ಕರೀತಾರೆ. ಈ ರೀತಿಯಾದಂತಹ ಶಾಸನಗಳು ಈ ಭಾರತವನ್ನು ಆಳಿದಂತಹ, ಕರ್ನಾಟಕವನ್ನು ಆಳಿದಂತಹ ರಾಜಮನೆತನಗಳು ಸಾಕಷ್ಟು ಹೊರಡಿಸವು. ಮೌರ್ಯರಿಂದ ಹಿಡ್ಕೊಂಡು ವಿಜಯನಗರದ ಅರಸರವರೆಗೂ ಹಲವಾರು ಶಾಸನಗಳು ಉಪಲಬ್ಧ ಆದವು. ಮೌರ್ಯರ ಕಾಲದ ಶಾಸನಗಳು ಬ್ರಾಹ್ಮಿ ಮತ್ತು ಖರೋಷ್ಠ ಲಿಪಿಯಲ್ಲಿದ್ರ, ಈ ಕದಂಬರ ಕಾಲದ ಶಾಸನಗಳು ಕನ್ನಡದಲ್ಲಿ ಇರುವಂತಹ ಶಾಸನ. ಕದಂಬರ ಕಾಲದ ಕನ್ನಡದ ಪ್ರಥಮ ಶಾಸನ ಹಲ್ಮಿಡಿ ಶಾಸನವನ್ನು ಅವರು ರಚಿಸ್ಯಾರ. ಈ ರೀತಿಯಾಗಿ ಗಂಗರು, ರಾಷ್ಟ್ರಕೂಟರು, ಹೊಯ್ಸಳರು, ಕಲ್ಯಾಣದ ಚಾಲುಕ್ಯರು, ಕಲ್ಯಾಣದ ಕಲ್ಚೂರಿಗಳು, ವಿಜಯನಗರದ ಅರಸರು, ಬಹುಮನಿ ಸುಲ್ತಾನರು ತಮ್ಮ ತಮ್ಮ ಆಡಳಿತದ ಭಾಷೆಗಳಲ್ಲಿ ಶಾಸನಗಳನ್ನು ಹೊರಡಿಸ್ಯಾರ. ಅವು ಇತಿಹಾಸದ ರಚನೆಯಲ್ಲಿ ಪ್ರಮುಖ ಮೂಲ ಆಧಾರದ ಮಹತ್ವದ ಮೂಲ ಆಧಾರಗಳಾಗಿವೆ. ಇದಿಷ್ಟು ವಿಷಯ ಸಾಕು. ಯಾಕಂದ್ರೆ ನಾವು ಈ ಓವರಾಲ್ ಇಡಿಯಾಗಿ ಈ ಮೂಲಾಧಾರಗಳು ಅಂತ ತೆಗೆದುಕೊಂಡಾಗ ಇಷ್ಟು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಗೊಂಡು ಹೋಗೋದು ಉತ್ತಮ. ಮುಂದಿನ ಅವಧಿಯಲ್ಲಿ ನಾನು ಈ ಶಾಸನಗಳ ಬಗೆಗೆ ಒಂದು ಕ್ಲಾಸ್ ಮಾಡ್ತೀನಿ. ಶಾಸನಗಳ ಮಹತ್ವ, ಅಲ್ಲಿ ಯಾವ ರಾಜಕಾಲದಲ್ಲಿ ಯಾವ ಶಾಸನಗಳು ಬಂದವು, ಅವು ಯಾವ ಭಾಷೆಯಲ್ಲದವು, ಅದರ ಮಹತ್ವ ಏನು, ಅದು ಒಳಗೊಂಡಿರೋಂಥ ವಿಷಯ ಅನ್ನೋದು ಸಹ ನಿಮಗೆ ಸುದೀರ್ಘವಾಗಿ ಹೇಳ್ತೀನಿ. ಕೇಳ್ಬೋದು 5 ಮಾರ್ಕ್ಸಿಗೆ ಶಾಸನಗಳ ಮಹತ್ವ ಅಂತ ಕೇಳ್ಬೋದು, ನಾಣ್ಯಗಳ ಮಹತ್ವ ಅಂತ ಕೇಳ್ಬೋದು. ಆ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ ಅಂಥೇಳಿ ನಾವು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ನಾವು ಮುಂದಿನದಾಗಿ ನಾಣ್ಯಶಾಸ್ತ್ರವು ಪುರಾತತ್ವ ಶಾಸ್ತ್ರದ ಒಂದು ಪ್ರಮುಖ ಶಾಖೆ. ನಾಣ್ಯಗಳ ಶಾಸ್ತ್ರೀಯ ಅಧ್ಯಯನವನ್ನು ನಾವು ನಾಣ್ಯಶಾಸ್ತ್ರ ಅಂತೇಳಿ ಕರಿತೀವಿ. ಈ ನಾಣ್ಯಗಳ ಬಗೆಗೆ ಶಾಸ್ತ್ರೀಯವಾಗಿ ಅಧ್ಯಯನ ಕೈಗೊಳ್ಳುವುದನ್ನು ನಾವು ನಾಣ್ಯಶಾಸ್ತ್ರ ಅಂತೇಳಿ ಕರಿತೀವಿ. ಕರ್ನಾಟಕದ ಅನೇಕ ಭಾಗಗಳಲ್ಲಿ ದೊರೆಯುವ ನಾಣ್ಯಗಳು ಪ್ರಾಚೀನ ಕರ್ನಾಟಕದ ಇತಿಹಾಸ ರಚನೆಯಲ್ಲಿ ಪ್ರಮುಖ ಆಕಾರಗಳಾಗಿವೆ. ನಾಣ್ಯಗಳನ್ನು ತಾಮ್ರ, ಹಿತ್ತಾಳೆ, ಚಿನ್ನ, ಬೆಳ್ಳಿ, ಸೀಸ, ಪ್ರೋಟೀನ್ ಈ ರೀತಿ ಮುಂತಾದ ಲೋಹಗಳಲ್ಲಿ ತಯಾರಿಕೆ ಮಾಡ್ತಾಯಿದ್ರು. ಆ ಲೋಹಗಳಲ್ಲಿ ತಯಾರಿಕೆ ಮಾಡ್ತಾಯಿದ್ರು ಈ ನಾಣ್ಯಗಳನ್ನು. ಇನ್ನು ಈ ನಾಣ್ಯಗಳ ಮೇಲಿನ ಚಿಹ್ನೆಗಳು, ಚಿತ್ರಗಳು, ರಾಜರ ಹೆಸರು, ಬಳಸಿದ ಲೋಹ, ಅವುಗಳ ಗಾತ್ರ, ಅವುಗಳ ತೂಕ ಮುಂತಾದವುಗಳ ಶಾಸ್ತ್ರೀಯವಾದಂಥ ಅಧ್ಯಯನದಿಂದ ಅಂದಿನ ಕಾಲದ ರಾಜಕೀಯ ಸ್ಥಿತಿ, ಧಾರ್ಮಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಸಾಂಸ್ಕೃತಿಕ ಸ್ಥಿತಿ, ಆಡಳಿತ ಸ್ಥಿತಿಗತಿಗಳನ್ನು ಸಹ ತಿಳಿಯಲು ಸಾಧ್ಯ. ಇವು ಅಮೂಲ್ಯವಾದ ಮತ್ತು ನಂಬಲು ಅರ್ಹವಾದಂತಹ
ಮಾಹಿತಿಯನ್ನು ಒದಗಿಸ್ತವೆ. ಇವು ಇತರೆ ಮೂಲಾಧಾರಗಳಿಗೆ ಪೂರಕವಾದಂಥ ಮಾಹಿತಿಗಳನ್ನ ಒದಗಿಸ್ತವೆ. ಈ ನಾಣ್ಯಗಳು ಏನು ಮಾಡ್ತಪ್ಪ ಅಂದ್ರೆ ಈ ಶಾಸನಗಳಲ್ಲಿ ದೊರೆತಂಥ ಮಾಹಿತಿಗೆ, ಈ ಭೂತ್ಖನದಲ್ಲಿ ದೊರೆತಂಥ ಮಾಹಿತಿಗೆ ಪೂರಕವಾದಂತಹ ಮಾಹಿತಿಯನ್ನು ಒದಗಿಸ್ತವೆ. ಇದೇ ರಾಜರ ಕಾಲಾವಧಿಯಲ್ಲಿದ್ದಂತಹ ಭಾಷೆ, ಆಕೃತಿ, ಚಿಹ್ನೆ, ಆರಾಧನಾ ದೇವಿ, ಈ ರೀತಿಯಾದಂಥ ಮಾಹಿತಿಯನ್ನು ಈ ನಾಣ್ಯಗಳು ಒದಗಿಸ್ತವೆ. ಈ ಶಾತವಾಹನರು ಕರ್ನಾಟಕ ಮತ್ತು ದಕ್ಷಿಣ ಭಾಗದಲ್ಲಿ ಪ್ರಪ್ರಥಮವಾಗಿ ನಾಣ್ಯಗಳನ್ನು ಹಚ್ಚಾಕಿಸ್ತವರು. ಇವರು ಬೆಳ್ಳಿ, ಸೀಸ, ಚಿನ್ನ, ಪ್ರೋಟೀನ್ ಹೀಗೆ ಮುಂತಾದವುಗಳಲ್ಲಿ ನಾಣ್ಯಗಳನ್ನು ಹೊರಡಿಸಿದ್ರು. ಈ ಕಾಶಪಣ, ಧಮ್ಮ, ಗದ್ಯಾಣ, ಪಣ, ದಿನಾರೆಂಬ 5 ಪ್ರಕಾರದ ನಾಣ್ಯಗಳನ್ನು ಹೊರಡಿಸಿದ್ರು ಈ ಶಾತವಾಹನರು. ಇದೇ ರೀತಿ ಕದಂಬರು, ಗಂಗರು, ಬಾದಾಮಿ ಚಾಳುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಅರಸರು, ಕರ್ನಾಟಕವನ್ನು ಆಳಿದಂತಹ, ಭಾರತವನ್ನು ಆಳಿದಂತಹ ಎಲ್ಲ ರಾಜಮನೆತನಗಳು ಈ ಶಾಸನಗಳನ್ನ ಹೊರಡಿಸ್ಯಾರ. ಇಲ್ಲಿ ನಿಮಗೊಂದು ಡೌಟ್ ಬರೋದು, ಬಾಂಬೆ ಕರ್ನಾಟಕ ಅಂತೇಳಿ ಶೀರ್ಷಿಕೆ ಕೊಟ್ಟಾರ, ಇವ್ರು ನೋಡಿದ್ರೆ ಕರ್ನಾಟಕ ಮತ್ತು ಭಾರತದ ಹೇಳಾಕತ್ತಾರಲ್ಲ ಅಂತೇಳಿ. ಈ ಬಾಂಬೆ ಕರ್ನಾಟಕ ಅನ್ನುವಂತಹ ಶೀರ್ಷಿಕೆಯಲ್ಲಿ ಕರ್ನಾಟಕದ ಮೂಲಾಧಾರಗಳನ್ನೇ ಅಧ್ಯಯನ ಮಾಡ್ತಾಯಿದ್ರಿ, ಕರ್ನಾಟಕದ ಇತಿಹಾಸವನ್ನು ನೀವು ಅಧ್ಯಯನ ಮಾಡ್ತಾಯಿದ್ರಿ ಅಷ್ಟೇ, ಮತ್ತು ಬೇರೆ ಡೌಟ್ ಏನು ಬೇಡ. ಬಾಂಬೆ ಕರ್ನಾಟಕ ಅಂತೇಳಿ ಅವರು ಟೈಟಲ್ ಅಷ್ಟೇ ಕೊಟ್ಟಾರ. ಬಾಂಬೆ ಕರ್ನಾಟಕದ ಅಷ್ಟೇ ಇಲ್ಲಿ ತಿಳ್ಕೊಂಡ್ರಂಗಿಲ್ಲ, ಇಡೀ ಕರ್ನಾಟಕದ ಮೂಲಾಧಾರಗಳನ್ನ ತಿಳಿಬೇಕಾಗ್ತೈತಿ. ಈ ಒಂದು ನಿಮಗೆ ಡೌಟ್ ಕ್ಲಿಯರ್ ಇರಬೇಕು ಯಾವಾಗಲೂ. ಮುಂದಿನದಾಗಿ 4ನೇದು ಸ್ಮಾರಕಗಳು. ಪ್ರಾಚೀನ ಸ್ಮಾರಕಗಳ ಅಥವಾ ಕಲಾವಶೇಷಗಳ ಮತ್ತು ಅವುಗಳ ವಿಕಾಸವನ್ನು ತಿಳಿಯುವುದೇ ಸ್ಮಾರಕಗಳ ಅಧ್ಯಯನ. ಕರ್ನಾಟಕದ ಉದ್ದಗಲಕ್ಕೂ ಹರಡಿರುವ ಅಪೂರ್ವವಾದ ದೇವಾಲಯಗಳು, ಅರಮನೆಗಳು, ಕೋಟೆ ಕೊತ್ತಲಗಳು, ವಿಹಾರ, ಚೈತನ್ಯಾಲಯಗಳು ಮುಂತಾದವುಗಳು ಇತಿಹಾಸ ರಚನೆಗೆ ಬಹು ಉಪಯುಕ್ತವಾದ ಆಕಾರಗಳಾಗಿವೆ. ಇವು ಹಲವಾರು ಮೂಲಾಧಾರಗಳನ್ನು ಒದಗಿಸ್ತವೆ ಇತಿಹಾಸ ರಚನೆಯಲ್ಲಿ. ಇವು ರಾಜರ, ಪಾಳೆಗಾರರ, ಸಾಮಂತರ, ದಂಡನಾಯಕರ, ರಾಣಿಯರ ಸೌಂದರ್ಯ ಪ್ರಜ್ಞೆಯನ್ನು, ಕಲಾ ಪ್ರೇಮವನ್ನು ಸಾರುವಂಥ ಮೂಕ ಸಾಕ್ಷಿಗಳಿವು. ಅಂದ್ರೆ ಇವು ಅವ್ರು ಎಷ್ಟು ಈ ಕಲೆ ಸಾಹಿತ್ಯವನ್ನು ಪ್ರೀತಿಸ್ತಾ ಇದ್ರು, ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಅನ್ನೋದಕ್ಕೆ ಇಲ್ಲಿ ಇರುವಂತಹ ಭವ್ಯ ಅರಮನೆಗಳು, ಕೋಟೆ ಕೊತ್ತಲುಗಳೇ ಸಾಕ್ಷಿ. ಇವುಗಳೊಂದಿಗೆ ಪ್ರಾಚೀನ ಆಯುಧಗಳು, ಆಭರಣಗಳು, ವರ್ಣಚಿತ್ರಗಳು, ಭಿತ್ತಿಚಿತ್ರಗಳು, ಮುದ್ರೆಗಳು ಇವೆಲ್ಲ ಇತಿಹಾಸ ರಚನೆಗೆ ಪೂರಕವಾದಂಥ ಸಾಮಗ್ರಿಗಳ ಪೂರಕವಾದಂಥ ಸಾಮಗ್ರಿಗಳನ್ನು ಒದಗಿಸ್ತವೆ. ಇವುಗಳ ಅಧ್ಯಯನದಿಂದ ಪ್ರಾಚೀನ ಕರ್ನಾಟಕದ ಧಾರ್ಮಿಕ, ಇಲ್ಲಿ ಅದ ಸೇಮ್ ರಾಜಕೀಯ, ಸಾಂಸ್ಕೃತಿಕ ಅಂದಿನ ಜೀವನವನ್ನು, ಭವ್ಯ ಕಲಾ ಪರಂಪರೆಯನ್ನು, ಶೃಂಗಾರ ಭಾವಗಳನ್ನು, ಅವರು ಕಲಾ ಪ್ರೋತ್ಸಾಹವನ್ನು ನಾವು ತಿಳಿಬೋದು. ಇಂಥ ಅಮೂಲ್ಯ ಸ್ಮಾರಕಗಳ ಸಂರಕ್ಷಣೆಯನ್ನು ಪ್ರಪ್ರಥಮ ಬಾರಿಗೆ ಲಾರ್ಡ್ ಕರ್ಜನ್ರವರು 1906ರಲ್ಲಿ ಸಂರಕ್ಷಣೆ ಮಾಡ್ಬೇಕಂತೇಳಿ, ಅಂದರೆ ಈ ಸ್ಮಾರಕಗಳನ್ನು ಹಾಳು ಮಾಡಲಾರ್ದೆ ಇನ್ಮೇಲಾದರೂ ಇವು ಕೆಡಲಾರಂಗ ಮುಕ್ಕಾಲಾರಂಗ ನೋಡ್ಕೋಬೇಕಂತೇಳಿ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿ ತಗೊಂಡ್ರು ಅವಾಗ. ಈ ಕರ್ನಾಟಕದಲ್ಲಿ ಆಗಿರ್ಬೋದು, ಭಾರತದಲ್ಲಿ ಹಲವಾರು ಸ್ಮಾರಕಗಳು ನಮ್ಗೆ ಕಾಣ್ತವೆ. ಶಾತವಾಹನರು ಈ ಅರಸರು ಏನು ಮಾಡಿದಪ್ಪ ಅಂದ್ರೆ ನಾಸಿಕ್, ಕಾರ್ಲೆ, ಕನ್ನೇರಿ, ಅಮರಾವತಿ, ನಾಗಾರ್ಜುನಕೊಂಡ ಮುಂತಾದ ಕಡೆಗಳಲ್ಲಿ ಸ್ಮಾರಕಗಳನ್ನು ಕಟ್ಟ್ಯಾರ. ಅಲ್ಲಿ ಕಲಾ ಪ್ರೋತ್ಸಾಹನ ಕೊಟ್ಟಾರ. ಇನ್ನು ತಲಕಾಡಿನ ಗಂಗರ ವಿಷಯಕ್ಕೆ ಬಂದ್ರೆ ತಲಕಾಡೊಳಗೆ, ಶ್ರವಣಬೆಳಗೊಳದಲ್ಲಿ ಮುಂತಾದ ಕಡೆಗಳಲ್ಲಿ ಚಾರಿತ್ರಿಕ ಸಂಗತಿಯನ್ನು ಒದಗಿಸುವಂಥ, ಚಾರಿತ್ರಿಕ ವಿಷಯಗಳನ್ನು ಕೊಡುವಂತಹ ಸ್ಮಾರಕಗಳನ್ನು ಅವರು ಕಟ್ಟಿಸ್ಯಾರ. ಅದೇ ರೀತಿ ಬಾದಾಮಿ ಚಾಳುಕ್ಯರು, ಇವರು ಕಲಾಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದವರು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲುಗಳಲ್ಲಿ ಗುಹಾ ದೇವಾಲಯಗಳನ್ನು ಅವರು ನಿರ್ಮಿಸ್ಯಾರ. ಹಾಗೆ ಅದೇ ರೀತಿ ರಾಷ್ಟ್ರಕೂಟರು ಎಲ್ಲೋರ, ಎಲಿಫೆಂಟಾ, ಮಾಣಿಕೆಟ್ ಮುಂತಾದ ಕಡೆಗಳಲ್ಲಿ ಸ್ಮಾರಕಗಳನ್ನು ಇವರು ಕಟ್ಟಿಸ್ಯಾರ. ಇವಂಥವು ಜಗತ್ಪ್ರಸಿದ್ಧವಾದಂಥ ಸ್ಮಾರಕಗಳು. ಅದೇ ರೀತಿ ಕಲ್ಯಾಣ ಚಾಳುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು ಅಲ್ಲದೆ ಈ ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ಪರಿಚಯಿಸಿದಂತಹ ಬಹಮನಿ ಸುಲ್ತಾನರು ಹಲವಾರು ಕೋಟೆ ಕೊತ್ತಲುಗಳನ್ನು, ಬನಾರಸ್ಗಳನ್ನು, ಸ್ಮಾರಕಗಳನ್ನು ಕಟ್ಟ್ಯಾರ. ಇವು ಇತಿಹಾಸ ರಚನೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ, ನಂಬಲಾರವಾದಂತಹ ಅಂದಿನ ಜೀವನ, ಅವರ ಕಲಾ ಪ್ರೋತ್ಸಾಹವನ್ನು ತಿಳಿಸುವಂತಹ ಮೂಲಾಧಾರಗಳು. ಇದಿಷ್ಟು ಏನಂತಂದ್ರೆ ಈ ಮೂಲಾಧಾರಗಳೊಳಗೆ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳ ಬಗೆಗೆ ನೋಡಿದ್ವಿ ಈವರೆಗೂ. ಅಂದರೆ ಭೂತ್ಖನನದಿಂದ ಹಿಡ್ಕೊಂಡು ಈ ಸ್ಮಾರಕಗಳವರೆಗೂ 4 ವಿಧಗಳನ್ನು ನಾವು ಪ್ರಾಕ್ತನ ಮೂಲಾಧಾರಗಳಲ್ಲಿ
ಸಂಕ್ಷಿಪ್ತವಾಗಿಯೂ ವಿವರವಾಗಿ ಗೊತ್ತಿಲ್ಲ, ಒಟ್ಟು ತಿಳ್ಕೊಂಡ್ವಿ. ಇನ್ನು ಮುಂದಿಂದಾಗಿ ನಾವು ಈ ಮೂಲಾಧಾರಗಳಲ್ಲಿ ಎರಡನೇ ಬಗೆಯಾದಂಥ ಸಾಹಿತ್ಯಿಕ ಮೂಲಾಧಾರಗಳ ಬಗೆಗೆ ತಿಳ್ಕೊಳ್ಬೇಕು. ಪ್ರಾಚೀನ ಕರ್ನಾಟಕದಿಂದ ಇಲ್ಲಿವರೆಗೂ ಈ ನಾಡಿನಲ್ಲಿ ಸಾಹಿತ್ಯಿಕ ಮೂಲಾಧಾರಗಳೇನು ಕಮ್ಮಿ ಇಲ್ಲ. ಈ ಪ್ರಾಚೀನ ಕನ್ನಡದ ಇತಿಹಾಸ ರಚನೆಯಲ್ಲಿ ನಿಖರವಾದ ಲಿಖಿತ ಆಕರಗಳಂತಂದ್ರೆ ಈ ಸಾಹಿತ್ಯಿಕ ಮೂಲಾಧಾರಗಳು. ಈ ಸಾಹಿತ್ಯಿಕ ಮೂಲಾಧಾರಗಳನ್ನು ನಾವು ಅಧ್ಯಯನದ ದೃಷ್ಟಿಯಿಂದ ಎರಡು ವಿಧಗಳನ್ನಾಗಿ ವಿಂಗಡಿಸ್ತೀವಿ, ವಿಭಾಗ ಮಾಡ್ತೀವಿ. ಒಂದು ದೇಶೀಯ ಸಾಹಿತ್ಯಿಕ ಮೂಲಾಧಾರ, ಇನ್ನೊಂದು ವಿದೇಶೀಯ ಸಾಹಿತ್ಯಿಕ ಮೂಲಾಧಾರ. ಮೊದಲೇ ಅದು ದೇಶೀಯ ಸಾಹಿತ್ಯಿಕ ಮೂಲಾಧಾರವನ್ನು ನಾನು ತಿಳ್ಕೊಳ್ಳೋಣ. ದೇಶೀಯ ಸಾಹಿತ್ಯಿಕ ಮೂಲಾಧಾರಗಳು ಅಂದರೆ ವೇದಗಳ ಕಾಲದಿಂದ ವಿಜಯನಗರ ಸಾಮ್ರಾಜ್ಯ ಅಥವಾ ಬಹುಮನಿ ಸುಲ್ತಾನರ ಕಾಲಾವಧಿವರೆಗೂ ರಚಿತವಾದಂತಹ ಸಾಹಿತ್ಯ ರಾಶಿಯನ್ನು, ಕೃತಿಗಳನ್ನು ನಾವು ದೇಶೀಯ ಸಾಹಿತ್ಯಿಕ ದೇಶೀಯ ಸಾಹಿತ್ಯಿಕ ಮೂಲಾಧಾರಗಳಂತೇಳಿ ಕರಿತೀವಿ. ಅಂದ್ರೆ ಅವು ಯಾವ ರೀತಿ ಈ ಕರ್ನಾಟಕದ ಇತಿಹಾಸ ರಚನೆಯಲ್ಲಿ ಪೂರಕವಾದ ಮಾಹಿತಿಯನ್ನು ಒದಗಿಸ್ತವೋ ಅನ್ನೋ ಆಧಾರದ ಮೇಲೆ ಅವು ಮೂಲಾಧಾರಗಳು, ಸಾಹಿತ್ಯಿಕ ಮೂಲಾಧಾರಗಳು ಅಂತೇಳಿ ನಾವು ಮನ್ನಣೆ ಕೊಡ್ತೀವಿ. ಆ ರೀತಿ ಕರ್ನಾಟಕದಲ್ಲಿ ಸಂಸ್ಕೃತ, ಪ್ರಾಕೃತ, ಪಾಲಿ, ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಮುಂತಾದ ಭಾಷೆಗಳಲ್ಲಿ ಹಲವಾರು ಕೃತಿಗಳು ರಚನೆ ಆಗಿವೆ. ಅವು ಯಾವ ರೀತಿ ಕರ್ನಾಟಕದ ಇತಿಹಾಸ ರಚನೆಯಲ್ಲಿ ಪೂರಕ ಆಗಿರುವುದನ್ನು ನಾವು ನೋಡಬೇಕು. ಆ ರೀತಿ ನೋಡುವಂಥ ಸಂದರ್ಭದಲ್ಲಿ ಕರ್ನಾಟಕದ ಉಲ್ಲೇಖ ರಾಮಾಯಣ ಮಹಾಭಾರತದಲ್ಲೇ ಐತಿ. ಅದೇ ರೀತಿ ವಾಯುಪುರಾಣ, ವಿಷ್ಣು ಪುರಾಣ, ಭವಿಷ್ಯ ಪುರಾಣ ಮುಂತಾದ ಪುರಾಣಗಳಲ್ಲಿಯೂ ಈ ಕರ್ನಾಟಕದ ಉಲ್ಲೇಖ ಐತಿ. ಆದ್ರೆ ನಾವು ಲಿಖಿತವಾದ ಅಥವಾ ನಂಬಲಾರವಾದಂಥ ಆಧಾರಗಳನ್ನು ಹುಡುಕಿದಾಗ ಈ ದಕ್ಷಿಣ ಭಾರತವನ್ನು ಆಳಿದಂಥ ಮೊದಲ ಮನೆತನ ಅದು ಶಾತವಾಹನರು. ಆ ಶಾತವಾಹನರ ಕಾಲದಲ್ಲಿ ದೊರೆಯುವಂಥ ಕೆಲವು ಸಾಹಿತ್ಯಿಕ ಮೂಲಾಧಾರಗಳಂತಂದ್ರೆ ಹಾಲರಾಜನ ರಚಿಸಿದಂತಹ ಗಾಥಾ ಸಪ್ತಸತಿ ಅನ್ನುವಂಥದ್ದು ಮೊದಲ ಆಧಾರ ಆಗ್ತೈತಿ. ಅಂದ್ರೆ ಆತ ರಚಿಸಿದಂಥ ಯಾರು? ಶಾತವಾಹನರ ದೊರೆ ಹಾಲರಾಜ ರಚಿಸಿದಂಥ ಗಾಥಾ ಸಪ್ತಸತಿ ಕೃತಿ ಅಂದಿನ ಕಾಲದ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಸ್ಥಿತಿಗತಿಗಳನ್ನು ವರ್ಣನೆ ಮಾಡಿದಂಥ ಕೃತಿ ಅದು. ಈ ರೀತಿ ಆ ಕೃತಿ ಅಂದಿನ ಕಾಲದ ರಾಜಕೀಯ ಸ್ಥಿತಿಯನ್ನು ತಿಳಿದಕ್ಕೆ ನಮ್ಗೆ ಅನುವು ಮಾಡಿಕೊಡ್ತೈತಿ. ಇನ್ನು ಅದೇ ಕಾಲಾವಧಿಯಲ್ಲಿ ಕೆಲವು ನಂಬಲಾರವಾದಂಥ ಕೃತಿಗಳಂತಂದ್ರೆ ಅಂದ್ರೆ ಇತಿಹಾಸವನ್ನು ತಿಳಿಸುವಂಥ ಮೂಲಾಧಾರಗಳಂತಂದ್ರೆ ದೇಶೀಯ ಸಾಹಿತ್ಯಿಕ ಮೂಲಾಧಾರ ಅಂದರೆ ಭಾರವಿಯ ಕಿರಾತಾರ್ಜುನಿಯಂ, ದಂಡಿಯ ಅವಂತಿ ಸುಂದರಿ ಕಥೆ ಮತ್ತು ದಶಕುಮಾರ ಚರಿತ್ರೆ, ಬಾಣನ ಹರ್ಷಚರಿತೆ, ಪಾಣಿನಿಯ ಅಷ್ಟಾಧ್ಯಾಯ, ಕಾಳಿದಾಸನ ರಘುವಂಶ, ಶೂದ್ರಕನ ಮೃಜಕಟಿಕ ಮುಂತಾದ ಕೃತಿಗಳು ಕರ್ನಾಟಕದ ಐತಿಹಾಸಿಕ ಮಾಹಿತಿಯನ್ನು ಒದಗಿಸ್ತವು. ಇವು ಯಾರ ಕಾಲಾವಧಿಯ ಕೃತಿಗಳು? ಶಾತವಾಹನರ ಕಾಲಾವಧಿಯ ಕೃತಿಗಳು. ಇವು ಕರ್ನಾಟಕದ ಇತಿಹಾಸ ರಚನೆಯಲ್ಲಿ ಅಮೂಲ್ಯವಾದಂಥ ಮಾಹಿತಿಯನ್ನು ನೀಡ್ತವು. ಹಾಗಾಗಿ ಇವು ದೇಶೀಯ ಸಾಹಿತ್ಯಿಕ ಮೂಲಾಧಾರಗಳು. ಅದೇ ರೀತಿ ಬಾದಾಮಿ ಚಾಲುಕ್ಯರ ಮನೆತನದ ಬಗ್ಗೆ ತಿಳಿಸುವಂತಹ ಮೂಲಾಧಾರಗಳಂತಂದ್ರೆ ಐತಿಹಾಸಿಕ ಮೂಲಾಧಾರಗಳನ್ನು ಕೊಡುವಂತಹ ಎರಡು ಪ್ರಮುಖ ನಾಟಕಗಳಂತಂದ್ರೆ ವಿಜಯ ಭಟ್ಟಾರಕೆಯ ಕೌಮುದಿ ಮಹೋತ್ಸವ ಮತ್ತು ಶಿವ ಭಟ್ಟಾರಕನ ಹರಿ ಪಾರ್ವತಿ ಅನ್ನುವಂಥ ಎರಡು ನಾಟಕಗಳು ಅದವಲ್ಲಿವು. ಇವು ಬಾದಾಮಿ ಚಾಲುಕ್ಯರ ಸಾಮಾಜಿಕ ಜೀವನವನ್ನು ಬಿಂಬಿಸ್ತವು. ಅದನ್ನು ಯಾವ ರೀತಿ ಬಾದಾಮಿ ಚಾಲುಕ್ಯರ ಕಾಲಾವಧಿಯಲ್ಲಿ ಸಾಮಾಜಿಕ ಜೀವನ ಇತ್ತು ಅನ್ನೋದನ್ನು ಇವು ನಾಟಕೀಯವಾಗಿ ಬಿಂಬಿಸವು. ಅದೇ ರೀತಿ ಪಲ್ಲವರ ಮನೆತನದ ಬಗ್ಗೆ ತಿಳಿಸುವಂತಹ ಮೂಲಾಧಾರ ಅಂತಂದ್ರೆ ಐತಿಹಾಸಿಕ ಮಾಹಿತಿ ನೀಡಬೇಕದ. ಅದಕ್ಕೆ ನಾವು ಅದರಲ್ಲಿ ಇರುವಂತಹ ಹಲವಾರು ನೋಡ್ರಿ ಈ ಹೇಳಾತಿದ್ದು ಅಷ್ಟೇ ಕೃತಿ ರಚನೆ ಆಗ್ಯವು ಅಂತಲ್ಲ, ಇವನ್ ಬಿಟ್ಟು ಹಲವಾರು ಕೃತಿಗಳು ಸಾಹಿತ್ಯ ರಾಶಿ ಭಾಳ ಐತಿ. ಆದ್ರೆ ಐತಿಹಾಸಿಕ ಮಾಹಿತಿಯನ್ನು ಕೊಡುವಂತಹ ಮಹತ್ವದ ಕೃತಿಗಳನ್ನು ಮಾತ್ರ ನಾನು ಹೇಳಾಕತ್ತೀನಿ. ಸೊ ಹಾಗಾಗಿ ಪಲ್ಲವರ ಮನೆತನದ ಬಗೆಗೆ ತಿಳಿಸುವಂತಹ ಪ್ರಮುಖ ಕೃತಿ ಅಂತಂದ್ರೆ ಪಲ್ಲವರ ದೊರೆ ಮಹೇಂದ್ರ ವರ್ಮನ್ ಆತ ರಚಿಸಿದಂತಹ ಮತ್ತ ವಿಲಾಸ ಪ್ರಹಾಸ ಅನ್ನುವಂಥ ಕೃತಿ ಅವರ ಸಮಕಾಲೀನ ಮತೀಯ ಸ್ಥಿತಿಯನ್ನು, ಯಾವ ರೀತಿ ರಾಜಕೀಯ ಸ್ಥಿತಿ ಇತ್ತು, ಒಂದು ರಾಜ್ಯ ಮತ್ತೊಂದು ರಾಜ್ಯದ ನಡುವೆ ಯಾವ ರೀತಿ ಮತೀಯ ಸ್ಥಿತಿ ಇತ್ತು ಅನ್ನೋದನ್ನು ಈ ಕೃತಿ ತಿಳಿಸ್ತೈತಿ. ಅದು ಮತ್ತ ವಿಲಾಸ ಪ್ರಹಸನ ಅನ್ನುವಂಥದ್ದು. ಅದೇ ರೀತಿ ಕನ್ನಡದ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ. ಇದು ಸಹ ಅತ್ಯಂತ ಪ್ರಮುಖ ಆಗ್ತೈತಿ ಕರ್ನಾಟಕದ ಇತಿಹಾಸ ರಚನೆಯಲ್ಲಿ. ಯಾಕಂದ್ರೆ ಇದು ಮೇರೆಗಳನ್ನು ತಿಳಿಸ್ತೈತಿ. ಕನ್ನಡ ನಾಡಿನ ಮೇರೆ ಇಲ್ಲಿಂದ ಇಲ್ಲಿವರೆಗಿತ್ತು ಅನ್ನುವಂತಹ ವಿಷಯವನ್ನು ತಿಳಿಸ್ತೈತಿ. ಯಾವುದು? ಶ್ರೀ ವಿಜಯನ ಕವಿರಾಜ ಮಾರ್ಗ. ಇದು ಕ್ರಿಸ್ತಶಕ 9ನೇ ಶತಮಾನದಲ್ಲಿ ರಚನೆ ಆಗಿರುವಂಥದ್ದು. ಅದೇ ರೀತಿ ಚಾಲುಕ್ಯರ ಅರಕೇಶ್ವರಿ ಆಶ್ರಯದಲ್ಲಿದ್ದಂತಹ ಪಂಪನ ಸಹ ಅಷ್ಟೇ ಪ್ರಮುಖನಾಗ್ತಾನೆ ಈ ಸಂದರ್ಭದಲ್ಲಿ. ಆತನ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ. ಈ ವಿಕ್ರಮಾರ್ಜುನ ವಿಜಯದಲ್ಲಿ ಚಾಲುಕ್ಯರ ಅರಕೇಶ್ವರಿಯನ್ನು ಮಹಾಭಾರತದ ಅರ್ಜುನನಿಗೆ ಹೋಲಿಸಿ ಆತ ಒಂದು ಕೃತಿಯನ್ನು, ಮಹಾಕಾವ್ಯವನ್ನು ರಚಿಸ್ತಾನಲ್ಲ, ಅದು ಸಹ ಕರ್ನಾಟಕದ ಇತಿಹಾಸ ರಚನೆಯಲ್ಲಿ ಅತ್ಯಂತ ಪ್ರಮುಖ ಆಗ್ತೈತಿ. ಅದೇ ರೀತಿ ರನ್ನನ ಗದಾಯುದ್ಧ,
ಆತನ ಅಜಿತನಾಥ ಪುರಾಣಗಳು ಇವು ಚಾಲುಕ್ಯರ ಬಗ್ಗೆ ತಿಳಿಸುವಂತಹ ಪ್ರಮುಖ ಮೂಲಾಧಾರಗಳು. ಅದೇ ರೀತಿ ಇನ್ನೂ ಕೆಲವೊಂದಿಷ್ಟು ಮೂಲ ಕೃತಿಗಳು ಅಂತಂದ್ರೆ ಮೂರನೇ ಸೋಮೇಶ್ವರನ ಮಾನಸೋಲ್ಲಾಸ, ವಿಜ್ಞಾನೇಶ್ವರನ ಮಿತ್ರಾಕ್ಷ ಸಂಹಿತೆ ಅನ್ನುವಂಥ ಕೃತಿ, ಬಿಲ್ಲಣ್ಣನ ವಿಕ್ರಮಾಂಕ ದೇವಚರಿತೆ ಇವು ಚಾಲುಕ್ಯರ ಬಗೆಗೆ ತಿಳಿಸುವಂತಹ ಪ್ರಮುಖ ಆಕರ ಕೃತಿಗಳು. ಅದೇ ರೀತಿ ಈ ಸಮಕಾಲೀನ ಏನು ಸಾಮಂತ ದೊರೆಗಳಾದಂತಹ ಯಾದವರ ಬಗೆಗೆ ತಿಳಿಸುವಂತಹ ಮೂಲಾಧಾರಗಳು ಅಂತಂದ್ರೆ ಹೇಮಾದ್ರಿಯ ಚತುರ್ವರ್ಣಿಗಳ ಚಿಂತಾಮಣಿ ಅನ್ನುವಂಥ ಕೃತಿ, ರಾಜಾದಿತ್ಯನ ವ್ಯವಹಾರ ಗಣಿತ, ಈ ಎರಡು ಕೃತಿಗಳು ಯಾದವರ ಬಗೆಗೆ ಮಾಹಿತಿಯನ್ನು ತಿಳಿಸ್ತವು. ಅವರ ಆ ಕಾಲದ ರಾಜಕೀಯ ಸಾಮಾಜಿಕ ಚಿತ್ರಣವನ್ನು ನಮ್ಗೆ ಕಣ್ಣೆದುರಿಗೆ ಬರುವಂತೆ ಇವು ಈ ಕೃತಿಗಳು ಮಾಡ್ತವು. ಅದೇ ರೀತಿ ಹೊಯ್ಸಳ ಮನೆತನದ ಬಗ್ಗೆ ತಿಳಿಸುವಂತಹ ಪ್ರಮುಖ ಕೃತಿಗಳಂತಂದರೆ ವಿದ್ಯಾರಣ್ಯರ ರಾಜಕಾಲ ನಿರ್ಣಯ, ಗಂಗಾಂಬಿಕೆಯ ಮಧುರಾ ವಿಜಯಂ, ವೀರ ಕಂಪಣನ ದೇವರಾಯ ಚರಿತಂ, ಮೂರನೇ ರಾಜಡಿಂಡಿಮನ ಅಚ್ಯುತಾಭುದಯಂ, ಅದೇ ರೀತಿ ರುದ್ರಟನ ಜಗನ್ನಾಥ ವಿಜಯಂ. ಇದು ಈ ರುದ್ರಟನ ಜಗನ್ನಾಥ ವಿಜಯಂ ಐತಲಿದು ಎರಡನೇ ಹೊಯ್ಸಳ ನರಸಿಂಹನ ಬಗೆಗೆ ತಿಳಿಸ್ತೈತಿ. ಅಂದ್ರೆ ಆತ ನರಸಿಂಹನು ಪಾಂಡ್ಯರ ಜೊತೆಗೆ ಯಾವ ರೀತಿ ಯುದ್ಧ ಮಾಡಿದ್ದ ಅನ್ನುವ ಮಾಹಿತಿಯನ್ನು ತಿಳಿಸ್ತೈತಿದು. ಅದೇ ರೀತಿ ತಿರುಮಲಾಂಬಿಯ ವರದಾಂಬಿಕ ಪರಿಣಯಂ ಇವು ಹೊಯ್ಸಳರ ಮನೆತನದ ಬಗ್ಗೆ ತಿಳಿಸುವಂತಹ ಪ್ರಮುಖ ಮೂಲ ಕೃತಿಗಳು. ಅದೇ ರೀತಿ ಹಿಂದೂ ಧರ್ಮ ಕಾಪಾಡಲಿಕ್ಕೆ ಸ್ಥಾಪನೆಯಾದಂತಹ ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ಮಹತ್ವವನ್ನು ಒದಗಿಸುವ ಪ್ರಮುಖ ಮೂಲಾಧಾರಗಳನ್ನು ಮೂಲ ಕೃತಿಗಳನ್ನು ನೋಡಿದರೆ ಇಲ್ಲಿ ವಿಪುಲವಾದಂಥ ಸಾಹಿತ್ಯಿಕ ಮೂಲಾಧಾರ ನಮಗೆ ಸಿಗ್ತೈತಿ. ಅವುಗಳಲ್ಲಿ ಪ್ರಮುಖವಾದಂಥವುಗಳಂದ್ರೆ ಅಲ್ಲಾಸಾನಿ ಪೆದ್ದಣ್ಣನ ಮನುಚರಿತಂ, ನಂದಿ ತಿಮ್ಮಣ್ಣನ ಪಾರಿಜಾತ ಹರಣಂ, ಕೃಷ್ಣದೇವರಾಯರ ಆಮುಖ್ಯ ಮೌಲ್ಯದ. ಇನ್ನು ಅಲ್ಲದೆ ಹಲವಾರು ಕೃತಿಗಳು ಈ ಮನೆತನದ ಬಗೆಗೆ ನಮ್ಗೆ ಸಿಗ್ತೈತಿ ಮಾಹಿತಿ. ಅಲ್ಲದೆ ಇವರ ಸಾಮಂತರಾದಂತಹ ಕೆಳದಿ ನಾಯಕರ ಜೊತೆಗೆ ಯಾವ ರೀತಿ ಸಂಬಂಧವನ್ನು ಹೊಂದಿದ್ರು, ವಿಜಯನಗರ ಸಾಮ್ರಾಜ್ಯ ಮತ್ತು ಕೆಳದಿ ನಾಯಕರ ಸಂಬಂಧ ಸಾಮಂತತೆ ಯಾವ ರೀತಿ ಇತ್ತು ಅನ್ನುವಂಥ ಅದರ ಬಗೆಗೆ ತಿಳಿಸುವಂತಹ ಮಾಹಿತಿಗಳಂತ ಮೂಲಾಧಾರಗಳಂತಂದ್ರೆ ಮೂಲ ಕೃತಿಗಳಂದರೆ ಕೆಳದಿ ಬಸವರಾಜ ಆತನ ಕೃತಿ ಶಿವತತ್ವ ರತ್ನಾಕರ ಅನ್ನುವಂಥ ಕೃತಿ, ಲಿಂಗಣ್ಣ ಕವಿಯ ಕೆಳದಿ ನೃಪ ವಿಜಯಂ ಅನ್ನುವಂಥ ಕೃತಿ, ನಂಜುಂಡ ಕವಿಯ ಕುಮಾರರಾಮನ ಕಥೆಗಳು ಇವು ವಿಜಯನಗರ ಸಾಮ್ರಾಜ್ಯ, ವಿಜಯನಗರ ಅರಸರು ಮತ್ತು ಕೆಳದಿ ನಾಯಕರ ನಡುವೆ ಯಾವ ರೀತಿ ಸಾಮಂತತೆ ಇತ್ತು ಅನ್ನುವಂಥ ಮಾಹಿತಿಯನ್ನು ಈ ಮೂಲ ಕೃತಿಗಳು ನಮ್ಗೆ ತಿಳಿಸ್ಕೊಡ್ತವೆ. ಇತಿಹಾಸ ರಚನೆಯಲ್ಲಿ ನಮ್ಗೆ ಆಕರ ಗ್ರಂಥಗಳಾಗ್ತವು. ಅದೇ ರೀತಿ ಮೈಸೂರಿನ ಒಡೆಯರ ಚರಿತ್ರೆಯನ್ನು ತಿಳಿಸುವಂತಹ ಕೃತಿಗಳಂತಂದ್ರೆ ಗೋವಿಂದ ವೈದ್ಯನ ಕಂಠೀರವ ನರಸರಾಜ ವಿಜಯಂ ಅನ್ನುವಂಥ ಕೃತಿ, ತಿರುಮಲಾಚಾರ್ಯರ ಚಿಕ್ಕದೇವರಾಜ ವಂಶಾವಳಿ, ಮುಮ್ಮಡಿ ಕೃಷ್ಣರಾಜರ ಸೂರ್ಯಚಂದ್ರಾದಿ ವಂಶಾವತರಣ ಅನ್ನುವಂಥ ಕೃತಿ ಇವು ಮೈಸೂರು ಒಡೆಯರ ಬಗೆಗೆ ತಿಳಿಸುವಂತಹ ಮೂಲ ಕೃತಿಗಳು. ಅದೇ ರೀತಿ ಕರ್ನಾಟಕವನ್ನು ಆಳಿದಂಥ ಮತ್ತೊಂದು ಮನೆತನ ಅಂತಂದ್ರೆ ಬಹುಮನಿ ಸುಲ್ತಾನರು. ಆ ಬಹುಮನಿ ಸುಲ್ತಾನರು ಮುಸ್ಲಿಂ ದೊರೆಗಳ ಬಗೆಗೆ ತಿಳಿಸುವಂತಹ ಮೂಲ ಕೃತಿಗಳಂತಂದರೆ ಮೊಹಮ್ಮದ್ ಗವಾನನ ದಿವಾನ್ ಎ ಆಶಾರ್ ಅನ್ನುವಂಥ ಕೃತಿ, ಫಿರಿಸ್ತಾನ ತಾರೀಖೆ ಫಿರಿಸ್ತಾ, ಇಸಾಮಿಯಾ ಫುತೂಶ್ ಸನಾತಿನ್ ಅನ್ನುವಂಥ ಕೃತಿ ಇವು ಮುಸ್ಲಿಂ ದೊರೆಗಳ ಆಳ್ವಿಕೆ ಬಗೆಗೆ ತಿಳಿಸುವಂತಹ ಮೂಲ ಕೃತಿಗಳು. ಅದೇ ರೀತಿ ಸಾಕಷ್ಟು ಸಾಹಿತ್ಯಿಕ ಮೂಲಾಧಾರಗಳು ನಮ್ಗೆ ದೊರೀತವು ಈ ಕರ್ನಾಟಕದ ಇತಿಹಾಸ ರಚನೆಯಲ್ಲಿ. ಅದು ದೇಶೀಯವಾಗಿ ಯಾಕಂತಂದ್ರೆ ಇಲ್ಲಿ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ಬಸವಣ್ಣವರು, ರಾಘವಾಂಕ, ಹರಿಹರ, ಹಲವಾರು ವಚನಕಾರರು, ಕವಿಗಳು, ದಾಸರು ಆಳಿದಂಥ ನಮ್ಮ ನಾಡಿದು. ಅವರು ರಚಿಸಿದಂಥ ಕೃತಿಗಳೊಳಗೆ ಈ ಕರ್ನಾಟಕದ ರಚನೆ ಇತಿಹಾಸ ರಚನೆಗೆ ಅವರು ಹಲವಾರು ಮಹತ್ವವನ್ನು ಕೊಟ್ಟು ಹೋಗ್ಯಾರ. ಮಹತ್ವದ ವಿಷಯಗಳನ್ನ ಸಂಗ್ರಹ ಮಾಡಿ ತಮ್ಮ ಕೃತಿಗಳಲ್ಲಿ ದಾಖಲೆ ಮಾಡ್ಯಾರ. ಅವು ಇತಿಹಾಸ ರಚನೆಯಲ್ಲಿ ನಮ್ಗೆ ಅತ್ಯಂತ ಮಹತ್ವ ಆಗ್ತವು. ಇದಿಷ್ಟು ಕರ್ನಾಟಕದ ಇತಿಹಾಸ ರಚನೆಯಲ್ಲಿ ದೇಶೀಯ ಸಾಹಿತ್ಯಿಕ ಮೂಲಾಧಾರ ಸಂಕ್ಷಿಪ್ತ ಪಕ್ಷಿ ನೋಟ ಇದಿಷ್ಟು ಎಲ್ಲಿಂದ ಶಾತಮಠರ ಕಾಲದಿಂದ ಬಹುಮನಿ ಸುಲ್ತಾನರವರೆಗೂ. ಮತ್ತು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ ನಾವು ಬಿಡೋಂಗಿಲ್ಲ, ಅವರ ಬಗೆಗೂ ತಿಳಿಸುವಂಥ ಮೂಲಾಧಾರಗಳದು ಸಾಕಷ್ಟು ಅದವು. ಅದೇ ರೀತಿ ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರ ರಚನೆಯಾಗಿಲ್ಲ, ಬೇರೆ ಭಾಷೆಯಲ್ಲೂ ಸಹ ತಮಿಳು, ಉದಾಹರಣೆಗೆ ತಮಿಳಿನ ಸಂಗಮ್ ಸಾಹಿತ್ಯ, ಅಲ್ಲಿ ಶಿಲಾಪದಿಗಾರಂ ಅನ್ನುವಂಥದ್ದು ಕರ್ನಾಟಕದ ರಚನೆಯಲ್ಲಿ ಕರ್ನಾಟಕದ ಇತಿಹಾಸ ರಚನೆಯಲ್ಲಿ ಮಹತ್ವದ ಕೃತಿ ಅದು ಸಹ. ಅದೇ ಹಾಗೆ ಹಲವಾರು ಸಾಹಿತ್ಯಿಕ ರಾಶಿ ನಮ್ಗೆ ಇತಿಹಾಸ ರಚನೆಯಲ್ಲಿ ಆಕರ ಆಗ್ತೈತಿ. ಇದಿಷ್ಟು ಪಕ್ಷಿ ನೋಟ.
ಅದು ಕರ್ನಾಟಕ ಇತಿಹಾಸ ರಚನೆ ಸಂದರ್ಭದಲ್ಲಿ. ಇನ್ನು ಮುಂದಿನದಾಗಿ ನಾವು ದೇಶೀಯ ಸಾಹಿತ್ಯಿಕ ಮೂಲಾಧಾರವನ್ನು ನೋಡಿದ್ವಿ. ಎಲ್ಲಿಂದ? ಶಾತವಾಹನರ ಕಾಲದಿಂದ ಬಹುಮನಿ ಸುಲ್ತಾನರು, ಹೈದರಾಲಿ ಟಿಪ್ಪು ಸುಲ್ತಾನರವರೆಗೂ. ಇನ್ನು ವಿದೇಶಿ ಸಾಹಿತ್ಯಿಕ ಮೂಲಾಧಾರಗಳನ್ನು ನಾವು ನೋಡಬೇಕು. ಈ ನಮ್ಮ ಕರ್ನಾಟಕ, ಈ ನಾಡು ಅನ್ನುವಂಥದ್ದು ಈಗಲ್ಲ, ಹಿಂದಿನ ಕಾಲದಿಂದಲೂ, ಪ್ರಾಚೀನ ಕಾಲದಿಂದಲೂ ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಮತ್ತು ಭೂ ಸಂಪತ್ತನ್ನು ಹೊಂದೈತಿ. ಸಾಕಷ್ಟು ಭೂ ಸಂಪತ್ತನ್ನು ಹೊಂದೈತಿ. ಅದು ವಿದೇಶಿಗರನ್ನು ಆಕರ್ಷಣೆ ಮಾಡ್ತು. ವ್ಯಾಪಾರಿಗಳು, ವ್ಯಾಪಾರದ ಉದ್ದೇಶಕ್ಕೆ, ವಿದ್ಯಾರ್ಥಿಗಳು, ಶಿಕ್ಷಣಕ್ಕಾಗಿ, ತತ್ವಜ್ಞಾನಿಗಳು, ಧರ್ಮದ ಪ್ರಭಾವಕ್ಕೊಳಗಾಗಿ ಈ ನಾಡಿಗೆ ಪ್ರವಾಸ ಕೈಗೊಂಡು ಬಂದರು. ಪ್ರವಾಸಿಗರಾಗಿ ಭಾರತಕ್ಕೆ, ಕರ್ನಾಟಕಕ್ಕೆ ಬಂದರು. ಆ ರೀತಿ ಬಂದಂತಹ ಪ್ರವಾಸಿಗರಲ್ಲಿ ಅಥವಾ ವಿದೇಶಿಗರಲ್ಲಿ ಗ್ರೀಕರು, ಚೀನಿಯರು, ಅರಬರು, ರೋಮನರು ಹಲವಾರು ಜನ ಅದಾರ. ಅವರಲ್ಲಿ ಪ್ರಮುಖವಾಗಿ ನಾವು 3 ಭಾಗಗಳಾಗಿ ಮತ್ತು 3 ರೀತಿಯಲ್ಲಿ ವಿಂಗಡಿಸ್ತೀವಿ. ಅಂದರೆ ಈ ರೀತಿ ಪ್ರವಾಸ ಕೈಗೊಂಡಂತಹ ಈ ವಿದೇಶಿಗರು ತಮ್ಮ ಅನುಭವಕ್ಕೆ ಬಂದಂತಹ ಮಾಹಿತಿಗಳನ್ನು, ತಮಗೆ ಅನಿಸಿದಂಥ ವಿಷಯಗಳನ್ನು ತಮ್ಮ ಕೃತಿಗಳಲ್ಲಿ ಉಲ್ಲೇಖಿಸ್ಯಾರ, ದಾಖಲೆ ಮಾಡ್ಯಾರ. ಆ ರೀತಿ ಉಲ್ಲೇಖಿಸಿದಂತಹ ದಾಖಲೆಗಳನ್ನು ನಾವು 3 ರೀತಿಯಾಗಿ ವಿಂಗಡಿಸ್ತೀವಿ. ಒಂದನೇದು ಗ್ರೀಕರ ಸಾಹಿತ್ಯಿಕ ಕೃತಿಗಳು, ಚೀನಿಯರ ಸಾಹಿತ್ಯಿಕ ಕೃತಿಗಳು, ಅರಬ್ಬರ ಸಾಹಿತ್ಯಿಕ ಕೃತಿಗಳು ಅಂತೇಳಿ 3 ರೀತಿಯಾಗಿ ಭಾಗ ಮಾಡಿ ಆ ವಿದೇಶಿ ಸಾಹಿತ್ಯಿಕ ಮೂಲಾಧಾರವನ್ನು ನಾವು ಅಧ್ಯಯನ ಮಾಡ್ತೀವಿ. ಅದೇ ರೀತಿ ಗ್ರೀಕರ ಸಾಹಿತ್ಯಿಕ ಬರವಣಿಗೆಗಳು ಅಥವಾ ಕೃತಿಗಳು ಅಂತಂದರೆ ಹೆರೋಡಟಸ್ನ ದಿ ಹಿಸ್ಟರಿ, ಮೆಗಸ್ತನಿಸ್ನ ಇಂಡಿಕಾ, ಪ್ಲೇನಿಯ ಪ್ರಕೃತಿ ಚರಿತ್ರೆ, ಸ್ಟ್ರಾಬೋನ ಭೂಗೋಳಶಾಸ್ತ್ರ, ಟಾಲೆಮಿಯ ಜಿಯೋಗ್ರಫಿ, ಅನಾಮಧೇಯನ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ಸ್. ಇವು ಪ್ರಮುಖವಾದಂತಹ ಗ್ರೀಕರ ಬರವಣಿಗೆಗಳು ಅಥವಾ ಕೃತಿಗಳು. ಈ ಗ್ರೀಕರು ಅಂತ ಅಂದಾಗ ಪ್ರಪ್ರಥಮ ಬಾರಿಗೆ ಭಾರತವನ್ನು ಪ್ರವೇಶಿಸಿದ ಅಥವಾ ಭಾರತಕ್ಕೆ ಆಗಮಿಸಿದ ವಿದೇಶಿಗರು ಅಂತಂದರೆ ಈ ಗ್ರೀಕರು. ಇವರು ತಮಗೆ ಅನುಭವಕ್ಕೆ ಬಂದಂಥ ಮಾಹಿತಿಗಳನ್ನು ಸಂಗ್ರಹಿಸ್ತಾರೆ ಅಂತ ನಾನು ಈಗಾಗಲೇ ಹೇಳಿದೆ. ಯಾವ ರೀತಿ ಸಂಗ್ರಹಿಸ್ಯಾರ ಅನ್ನುವಂಥ ಕೆಲವೊಂದಿಷ್ಟು ಈ ಹೇಳಿದಂಥ ಕೃತಿಗಳಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಮೆಗಸ್ತನಿಸ್ನ ಇಂಡಿಕಾ, ಇದರೊಳಗೆ ಏನಿತ್ತು ಅಂತಂದ್ರೆ ಈತ ಮೆಗಸ್ತನಿಸ್ ಅನ್ನುವಂಥ ಏನಿವ ಗ್ರೀಕರ ಪ್ರತಿನಿಧಿ. ಈತ ಮೌರ್ಯರ ಸಾಮ್ರಾಜ್ಯಕ್ಕೆ ಆಗಮಿಸಿರ್ತಾನ. ಅದರಲ್ಲೂ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಈತ ಭೇಟಿ ಕೊಟ್ಟಿರ್ತಾನೆ. ಅಂದಿನ ಕಾಲದ ರಾಜಕೀಯ ಸ್ಥಿತಿ, ಕರ್ನಾಟಕದ ಬಗೆಗೆ ಕುರಿತಾದಂಥ ಮಾಹಿತಿಯನ್ನು ಈತ ಒದಗಿಸ್ತಾನ. ಯಾರು? ಮೆಗಸ್ತನಿಸ್ ತನ್ನ ಇಂಡಿಕಾ ಕೃತಿಯಲ್ಲಿ. ಅದೇ ರೀತಿ ಪ್ಲೇನಿಯ ಪ್ರಕೃತಿ ಚರಿತ್ರೆಯಲ್ಲಿ ಏನೈತಿ ಅನ್ನೋದನ್ನು ನೋಡಿದ್ರೆ, ದಕ್ಷಿಣ ಭಾರತದ ಮತ್ತು ಗ್ರೀಕರ ಹಾಗೂ ರೋಮನ್ನರ ನಡುವೆ ಯಾವ ರೀತಿ ವ್ಯಾಪಾರ ಸಂಬಂಧ ಇತ್ತು ಮತ್ತು ಶಾತವಾಹನರು ಸಮುದ್ರದ ಮೂಲಕ ಯಾವ ರೀತಿ ವ್ಯಾಪಾರವನ್ನು ಕೈಗೊಳ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಈತ ಕೊಡ್ತಾನೆ. ಯಾರು? ಪ್ಲೇನಿ ತನ್ನ ಪ್ರಕೃತಿ ಚರಿತ್ರೆಯಲ್ಲಿ. ಅದೇ ರೀತಿ ಸ್ಟ್ರಾಬೋ ಆತನ ಭೂಗೋಳಶಾಸ್ತ್ರ ಕೃತಿಯಲ್ಲಿ. ಇದು ಸಹ ಅತ್ಯಂತ ಪ್ರಮುಖವಾದಂಥ ಕೃತಿ. ಇದು ಪುರಾತನವಾದಂಥ ಕಾಲದ ಗ್ರಂಥ ಇದು. ಇದರಲ್ಲಿ ದಕ್ಷಿಣ ಭಾರತವು ಗ್ರೀಕ್ ದೇಶ, ರೋಮನ್ ದೇಶ, ಈಜಿಪ್ಟ್ ದೇಶದೊಂದಿಗೆ ಹೊಂದಿದ್ದ ಸಂಬಂಧದ ಬಗೆಗೆ ಮಾಹಿತಿಯನ್ನು ಹೊಂದೈತಿ. ಯಾವುದು? ಸ್ಟ್ರಾಬೋನ ಭೂಗೋಳಶಾಸ್ತ್ರ ಅನ್ನುವಂಥ ಕೃತಿ. ಅದೇ ರೀತಿ ಟಾಲೆಮಿಯ ಜಿಯೋಗ್ರಫಿ, ಇದು ಸಹ ಅತ್ಯಂತ ಪ್ರಮುಖವಾದಂಥ ಕೃತಿ. ಈತ ತನ್ನ ಕೃತಿಯಲ್ಲಿ ಕನ್ನಡ ನಾಡಿನ ಕೆಲವೊಂದಿಷ್ಟು ವ್ಯಾಪಾರ ಕೇಂದ್ರಗಳನ್ನು ಆತ ಪಟ್ಟಿ ಮಾಡ್ತಾನೆ. ಪಟ್ಟಣಗಳನ್ನು ಆತ ಉಲ್ಲೇಖಿಸ್ತಾನೆ. ಅದರಲ್ಲಿ ಬನವಾಸಿ, ಬಾದಾಮಿ, ಪಟ್ಟದಕಲ್ಲು, ಇಂಡಿ, ಮುದುಗಲ್ಲು, ಸವಡಿ, ಕಲಕೇರಿ, ಮಂಗಳೂರು, ಮಲ್ಪೆ ಮುಂತಾದ ಕರ್ನಾಟಕದ ವ್ಯಾಪಾರ ಕೇಂದ್ರಗಳ ಬಗೆಗೆ ಆತ ಉಲ್ಲೇಖ ಮಾಡ್ತಾನೆ. ಯಾರು? ಟಾಲೆಮಿ. ಅದಕ್ಕೆ ಇದು ಅತ್ಯಂತ ಪ್ರಮುಖ ಇತಿಹಾಸ. ಯಾವುದು? ಕರ್ನಾಟಕದ ಇತಿಹಾಸ ರಚನೆಯಲ್ಲಿ ಇದು ಅತ್ಯಂತ ಪ್ರಮುಖ ವಿದೇಶಿ ಸಾಹಿತ್ಯಿಕ ಮೂಲಾಧಾರ ಆಗ್ತೈತಿ. ಯಾವುದು? ಟಾಲೆಮಿಯ ಜಿಯೋಗ್ರಫಿ. ಅದೇ ರೀತಿ ಅನಾಮಧೇಯನ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ, ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಅನ್ನುವಂಥ ಕೃತಿಯಲ್ಲಿ ಈ ಅನಾಮಧೇಯ ಅಂದರೆ ಹೆಸರಿಲ್ಲ, ಆತನಿಗೆ ಹೆಸರಿಲ್ಲ. ಆತನ ಕೃತಿ ಐತಿ ಆದರೆ ಹೆಸರಿಲ್ಲ. ಈತ ಗ್ರೀಕ್ ನಾವಿಕ. ಈ ಕೃತಿಯಲ್ಲಿ ಸಂಗಮ್ ಕಾಲದ ಮತ್ತು ಶಾತವಾಹನರ ಕಾಲದ ಪ್ರಮುಖ ವ್ಯಾಪಾರ ಬಂದರುಗಳ ಬಗೆಗೆ, ವ್ಯಾಪಾರ ಪಟ್ಟಣಗಳ ಬಗೆಗೆ, ಅಂದಿನ ಕಾಲದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಸಾಹಿತ್ಯಿಕ ಜೀವನದ ಬಗೆಗೆ ಕುರಿತು ವಿವರಣೆಯನ್ನು ನೀಡ್ಯಾನ. ಅಲ್ಲದೆ ಅತ್ಯಂತ ಪ್ರಮುಖವಾಗಿ ಆಮದು ಮತ್ತು ರಫ್ತಾಗುತ್ತಿದ್ದ ವಸ್ತುಗಳ ಬಗೆಗೆ ಮಾಹಿತಿಯನ್ನು ನೀಡ್ಯಾನ. ಅಂದ್ರೆ ಯಾವೆಲ್ಲ ವಸ್ತುಗಳು ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಉತ್ಪಾದನೆಯಾಗಿ ವಿದೇಶಕ್ಕೆ ವ್ಯಾಪಾರ ಆಗ್ತಿತ್ತು ಮತ್ತು ವಿದೇಶದಿಂದ ಯಾವೆಲ್ಲ ವಸ್ತುಗಳನ್ನು ನಮ್ಮ ಅಗತ್ಯಕ್ಕಾಗಿ ತರಿಸ್ಕೊಳ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಈ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಅನ್ನುವಂಥ ಕೃತಿಯಲ್ಲಿ ಈ ಅನಾಮಧೇಯ ಉಲ್ಲೇಖ ಮಾಡ್ಯಾನ. ಇವಿಷ್ಟು ಕರ್ನಾಟಕದ ಇತಿಹಾಸ ರಚನೆಯಲ್ಲಿ ಅಂದಿನ ಕಾಲದ
ನಮ್ಮ ಪೂರ್ವಜರಿಗೆ ಯಾವ ವಸ್ತುಗಳ ಅಗತ್ಯತೆ ಇತ್ತು ಮತ್ತು ಅವರು ಯಾವ ರೀತಿ ಕೃಷಿಯನ್ನು ಕೈಗೊಳ್ತಾ ಇದ್ರು ಅನ್ನುವಂಥ ಯಾವ ವಸ್ತುಗಳನ್ನ ಹೆಚ್ಚಿನದಾಗಿ ಬೆಳೀತಿದ್ರು ಅನ್ನುವಂಥ ಮಾಹಿತಿ ನಮ್ಗೆ ತಿಳಿದು ಬರ್ತೈತಿ. ಇದು ಗ್ರೀಕ್ ಸಾಹಿತ್ಯಿಕ ಬರವಣಿಗೆಗಳ ಮೂಲಕ ಈ ಕರ್ನಾಟಕದ ಇತಿಹಾಸ ರಚನೆಗೆ ಸಿಗುವಂತಹ ಮೂಲಾಧಾರಗಳು ಅಥವಾ ಮಾಹಿತಿ. ಇದು ಸಂಕ್ಷಿಪ್ತವಾದಂತಹದ್ದು ವಿವರಣೆ. ಇನ್ನು ಮುಂದಿನದಾಗಿ ಎರಡನೇ ಬರವಣಿಗೆ ಆದಂಥ ಚೀನಿಯ ಬರವಣಿಗೆಗೆ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಬೇಕು. ಈ ಚೀನಿಯರು ಎದಕ್ಕೆ ಬಂದಿದ್ರಪ್ಪ ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಅಂದ್ರೆ ಬೌದ್ಧ ಧರ್ಮದ ಬಗೆಗೆ ತಿಳಿದುಕೊಳ್ಳುವ ಉದ್ದೇಶದಿಂದ ಅನೇಕ ಚೀನಿ ಪ್ರವಾಸಿಗರು ಭಾರತಕ್ಕೆ ಭೇಟಿ ನೀಡಿದರು. ಅವರಲ್ಲಿ ಪ್ರಮುಖರಾಗದವರು ಅಂತಂದ್ರೆ ಪಾಯನ, ಹುಯೆಸ್ತಾಂಗು, ಇನ್ಸ್ತಿಂಗ್ ಅನ್ನುವಂಥವ್ರು. ಅವರ ಕೃತಿಗಳನ್ನು ನೋಡೋದಾದ್ರೆ ಪಾಯನನ ಕೃತಿ ಗೊಗೋಕಿ, ಹುಯೆಸ್ತಾಂಗನ ಕೃತಿ ಸಿಯುಕಿ, ಇನ್ಸ್ತಿಂಗನ ಕೃತಿ ಪ್ರವಾಸ ಕಥನ. ಆತನಿಗೆ ಆ ಕೃತಿಗೆ ಹೆಸರಿಲ್ಲ, ಅದಕ್ಕೆ ನಾವು ಪ್ರವಾಸ ಕಥನ ಅಂತೇಳಿ ಕರಿತೀವಿ. ಅದು ಇನ್ಸ್ತಿಂಗ್ನ ಕೃತಿಗೆ. ಇವು ಮೂರಲ್ಲಿ ಪ್ರಮುಖನಾದಂಥ ಹುಯೆಸ್ತಾಂಗ್. ಆತನ ಕೃತಿಯ ಬಗೆಗೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಯಾತ್ರಿಕರ ರಾಜ ಎಂದ ಹೆಸರಾದ ಈತ ತನ್ನ ಕೃತಿಯಲ್ಲಿ ಏನು ಉಲ್ಲೇಖ ಮಾಡ್ತಾನಪ್ಪ ಅಂದ್ರೆ ಈತ ಹರ್ಷವರ್ಧನನ ಕಾಲಾವಧಿಯಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಿರ್ತಾನೆ. ಯಾರು? ಹುಯೆಸ್ತಾಂಗ್. ಎರಡನೇ ಪುಲಕೇಶಿ ಅಂದ್ರೆ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೂ ಸಹಿತ ಸಂದರ್ಶನಗಳನ್ನು ನೀಡಿರ್ತಾನ. ಹರ್ಷವರ್ಧನನ ಕಾಲಾವಧಿಗೆ ಬಂದಿರ್ತಾನ. ಅದೇ ವೇಳೆಗೆ ಇಮ್ಮಡಿ ಪುಲಕೇಶಿ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡ್ತಿರ್ತಾನ. ಆತನ ಆಸ್ಥಾನಕ್ಕೂ ಸಹಿತ ಭೇಟಿಯನ್ನು ನೀಡ್ತಾನ. ಅಲ್ಲದೆ ಪುಲಕೇಶಿ ಹಾಗೂ ಹರ್ಷನ ನಡುವೆ ನಡೆದಂತಹ ನರ್ಮದಾ ಯುದ್ಧ, ಇಲ್ಲಿ ಪುಲಕೇಶಿ ಗೆಲ್ತಾನಲ್ರಿ, ಆ ಯುದ್ಧದ ಮಾಹಿತಿಯ ಉಲ್ಲೇಖವನ್ನ ಯಾರು? ಹುಯೆಸ್ತಾಂಗ್ ನೀಡ್ತಾನ. ಅಲ್ಲಿ ಹರ್ಷವರ್ಧನನ ಆನೆಗಳು ಯಾವ ರೀತಿ ಇಮ್ಮಡಿ ಪುಲಕೇಶಿಯ ದಾಳಿಗೆ ಕಪ್ಪಳಿಸಿದವು, ಬಿದ್ದುವು ಅನ್ನುವಂಥ ಮಾಹಿತಿಯನ್ನು ಕೊಟ್ಟವನ ಹುಯೆಸ್ತಾಂಗ್. ಅಲ್ಲದೆ ಇಷ್ಟೇ ಮಾಹಿತಿ ಎಲ್ಲ ಅಂದಿನ ಸಾಮಾಜಿಕ ಬದುಕು, ಜಾತಿ ವ್ಯವಸ್ಥೆ, ವೇಷಭೂಷಣ, ಆಚಾರ ವಿಚಾರ, ಆಹಾರ ಪದ್ಧತಿ ಯಾವ ರೀತಿ ಇತ್ತು ಅನ್ನುವಂಥ ಮಾಹಿತಿಯನ್ನು ಆಯ್ತಾ ಹುಯೆಸ್ತಾಂಗ್ ಕೊಡ್ತಾನ. ಇದು ಸಹ ಅಷ್ಟೇ ಮಹತ್ವದ ಕೃತಿ ಆಗ್ತೈತ್ರಿ ಕರ್ನಾಟಕದ ಇತಿಹಾಸ ರಚನೆಯಲ್ಲಿ. ಅದೇ ರೀತಿ ಇಷ್ಟು ಚೀನಿ ಬರವಣಿಗೆ ಬಗೆಗೆ ಸಂಕ್ಷಿಪ್ತವಾದಂಥ ಮಾಹಿತಿ. ಅದೇ ರೀತಿ ಅರಬ್ಬರ ಬರವಣಿಗೆ ಬಗ್ಗೆ ನಾವು ನೋಡೋದಾದ್ರೆ ಕ್ರಿಸ್ತಶಕ 8ನೇ ಶತಮಾನದಿಂದ ಕರ್ನಾಟಕ ಸೇರಿದಂತೆ ಭಾರತವು ಅರಬ್ ದೇಶಗಳೊಡನೆ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು. ಇದರಿಂದಾಗಿ ಅನೇಕ ಅರಬ್ ಯಾತ್ರಿಕರು ವ್ಯಾಪಾರ ಉದ್ದೇಶದಿಟ್ಕೊಂಡು ಕರ್ನಾಟಕಕ್ಕೆ ಬಂದರು. ಅವರಲ್ಲಿ ಪ್ರಮುಖರಾದವರು ಅಂತಂದ್ರೆ ಸುಲೈಮಾನು, ಅಲ್ಬೆರೂನಿ, ಫಿರ್ದೌಸಿ, ತಬರಿ, ಇಬ್ನ ಬತೂತು, ನಿಕೋಲೋ ಕುಂತಿ, ಅದೇ ರೀತಿ ಅಬ್ದುಲ್ ರಜಾಕ್, ನಿಕೆಟಿನ್ ಮುಂತಾದವರು ಬಂದಿದ್ರು. ಅವರು ಕರ್ನಾಟಕದ ಬಗೆಗೆ ಉಲ್ಲೇಖವನ್ನು ಮಾಡ್ಯಾರ. ಅವು ಕರ್ನಾಟಕದ ಇತಿಹಾಸವನ್ನು ರಚಿಸುವ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾದಂತಹ ಮೂಲಾಧಾರಗಳಾಗ್ತವು. ಹಾಗಾದರೆ ಸುಲೈಮಾನ್ ಆತನ ಕೃತಿ ಪ್ರವಾಸ ವರದಿ. ಈತ ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ರಾಷ್ಟ್ರಕೂಟರ ಆಡಳಿತದ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಜೀವನದ ಬಗೆಗೆ ಆತನ ತನ್ನ ಬರವಣಿಗೆಯಲ್ಲಿ ಉಲ್ಲೇಖಿಸಿದ್ದಾನೆ. ಅಷ್ಟೇ ಅಲ್ಲದೆ ರಾಷ್ಟ್ರಕೂಟರ ಸಾಮ್ರಾಜ್ಯದ ಬಗೆಗೆ ಒಂದು ಮಾತು ಹೇಳ್ತಾನ್ರಿ ಯಾರು? ಸುಲೈಮಾನ್ ತನ್ನ ಪ್ರವಾಸ ವರದಿಯಲ್ಲಿ. ಜಗತ್ತಿನ 4 ಪ್ರಮುಖ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟರ ಅಮೋಘ ವರ್ಷನ ಸಾಮ್ರಾಜ್ಯವೂ ಒಂದು ಅಂಥೇಳಿ ಈ ಕನ್ನಡವನ್ನು ಆಳಿದ ರಾಷ್ಟ್ರಕೂಟರ ಮನೆತನದ ಬಗೆಗೆ ಯಾವುದು ಅಮೋಘ ವರ್ಷನ ಈ ಸಾಮ್ರಾಜ್ಯದ ಬಗೆಗೆ ಅಥವಾ ಹೊಗಳಿಕೆಯನ್ನು ನಾವು ಗಮನಿಸಬೇಕಾಗತ್ತೆ. ಅದೇ ರೀತಿ ತಬರಿ ಅನ್ನುವಂತಹ ಈ ಅರಬ್ ಪ್ರವಾಸಿ ಅಥವಾ ಅರಬ್ ಬರವಣಿಗೆಗಾರ ಏನು ಹೇಳ್ತಪ್ಪ ಅಂತಂದ್ರೆ ಏನು ಉಲ್ಲೇಖ ಮಾಡ್ಯಾನಂತಂದ್ರೆ ಈತ ಪರ್ಷಿಯಾದ ಇತಿಹಾಸಕಾರ. ಯಾರು? ತಬರಿ ಅನ್ನುವಂಥವನು ಪರ್ಷಿಯಾದ ಪ್ರವಾಸಿಗ, ಇತಿಹಾಸಕಾರ. ಈತ ಏನು ಉಲ್ಲೇಖ ಮಾಡ್ತಾನಂತಂದ್ರೆ ಈ ಪರ್ಷಿಯಾದ ದೊರೆ ಇಮ್ಮಡಿ ಪುಲಕೇಶಿಯೊಂದಿಗೆ ಹೊಂದಿದ್ದಂತಹ ರಾಯಭಾರ ಸಂಬಂಧವನ್ನು ತಿಳಿಸ್ತಾನ. ಯಾರು? ತಬರಿ. ಅಷ್ಟೇ ಅಲ್ಲದೆ ಈ ಅಂದಿನ ಸಾಮಾಜಿಕ ರಾಜಕೀಯ ಜೀವನವನ್ನಂತೂ ಇವರು ಎಲ್ಲರೂ ಉಲ್ಲೇಖ ಮಾಡ್ಯಾರ. ಅದೇ ರೀತಿ ಇಬ್ನ ಬತೂತ್ ಅನ್ನುವಂತಹ ಅರಬ್ ಬರವಣಿಗೆರ ಇತಿಹಾಸಕಾರ ಏನಪ್ಪ ಅಂತಂದ್ರೆ ಆತ ಏನು ಹೇಳ್ಯಾನಂತಂದ್ರೆ ಏನೆಲ್ಲ ಉಲ್ಲೇಖ ಮಾಡ್ಯಾನಂದ್ರೆ ಕನ್ನಡ ಕರಾವಳಿಯ ವಾಣಿಜ್ಯ, ಪಟ್ಟಣಗಳು, ಜನರ ಆಹಾರ, ಉಡುಪು, ಕೃಷಿ, ಹೊಯ್ಸಳರ 3ನೇ ಬಳ್ಳಾಳನ ಆಡಳಿತ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು, ಅಲ್ಲದೆ ವಿಜಯನಗರ ಸಾಮ್ರಾಜ್ಯದ ಬಗೆಗೂ ಈತ ಇಬ್ನ ಬತೂತು ಉಲ್ಲೇಖಿಸ್ಯಾನ. ಇವು ನಮ್ಗೆ ಕರ್ನಾಟಕದ ಇತಿಹಾಸವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖ, ಮಹತ್ವ, ಅಮೂಲ್ಯವಾದಂತಹ ಮೂಲಾಧಾರಗಳಾಗ್ತವು. ಅದೇ ರೀತಿ ಅಬ್ದುಲ್ ರಜಾಕ್ ಅನ್ನುವಂಥವನು ಈತನೂ ಸಹ ಪರ್ಷಿಯಾದ ರಾಯಭಾರಿ. ಈತ ತನ್ನ ಕಾಲಾವಧಿಯಲ್ಲಿ
ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಇಮ್ಮಡಿ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ತನ್ನ ಪರ್ಷಿಯಾದ ಇತಿಹಾಸ ಎಂಬುವಂಥ ಕೃತಿಯಲ್ಲಿ ಅಥವಾ ಪ್ರವಾಸ ಕಥನದಲ್ಲಿ ವಿಜಯನಗರದ ವೈಭವವನ್ನು ವರ್ಣಿಸೋಣ ಯಾರು? ಅಬ್ದುಲ್ ರಜಾಕ್ ಅನ್ನುವಂತಹ ಪರ್ಷಿಯಾದ ರಾಯಭಾರಿ. ಇವಿಷ್ಟು ವಿದೇಶಿಯ ಸಾಹಿತ್ಯಿಕ ಮೂಲಾಧಾರ ಆಗ್ತವು. ಈ ಅರಬ್ಬರ ಬರವಣಿಗೆಗಳಂತ ಬಂದಾಗ ಅಥವಾ ವಿಜಯನಗರ ಸಾಮ್ರಾಜ್ಯ ಅನ್ನುವಂಥ ನಾವು ವಿಜಯನಗರ ಸಾಮ್ರಾಜ್ಯದ ಬಗೆಗೆ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ವಿದೇಶಿಗರು ಕೊಂಡಂತೆ ವಿಜಯನಗರ ಅನ್ನುವಂತಹ ನಾವು ಶೀರ್ಷಿಕೆ ಅಡಿಯಲ್ಲಿ ಈ ಅಬ್ದುಲ್ ರಜಾಕ್, ನಿಕೇಟಿನ್, ಯಾರು ಸುಲೈಮಾನ್ ಅವ್ರ ಬಗೆಗೆ ಅಧ್ಯಯನ ಮಾಡ್ತೀವಿ. ಅವ್ರು ಯಾವ ರೀತಿ ವಿಜಯನಗರ ಸಾಮ್ರಾಜ್ಯವನ್ನು ಕಂಡಿದ್ರು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತೀವಿ. ಆ ರೀತಿ ಕರ್ನಾಟಕದ ಇತಿಹಾಸ ರಚಿಸುವಂಥ ಸಂದರ್ಭದಲ್ಲಿ ಈ ವಿದೇಶಿಗರ ಬರವಣಿಗೆ ಅತ್ಯಂತ ಪ್ರಮುಖ ಆಗ್ತವು. ಆದರೆ ನಾವು ಈ ವಿದೇಶಿಗರ ಬರವಣಿಗೆಗಳನ್ನು ನೋಡುವಂಥ ಸಂದರ್ಭದಲ್ಲಿ ಹಂಗೆ ಕಣ್ಣು ಮುಚ್ಕೊಂಡು ಅವ್ರು ಏನು ಹೇಳ್ಯಾರ ಅದನ್ನು ತಗೊಳೋದು ತಪ್ಪಾಗ್ತೈತಿ. ಆ ರೀತಿ ಎಲ್ಲವನ್ನು ನಾವು ನೈಜತೆಯನ್ನು ನೋಡಬೇಕಾಗ್ತೈತಿ ಎಲ್ಲದರಲ್ಲೂ. ಆ ರೀತಿ ಹೇಳ್ತಾ ಇದಿಷ್ಟು ಮೂಲಾಧಾರಗಳ ಬಗೆಗೆ ಇರುವಂತಹ ಸಂಕ್ಷಿಪ್ತ ಮಾಹಿತಿ. ನಾವು ಪ್ರಾಕ್ತನ ಮೂಲಾಧಾರಗಳು ಮತ್ತು ಸಾಹಿತ್ಯಿಕ ಮೂಲಾಧಾರಗಳು ಅಂತ ಎರಡೂ ವಿಧವಾಗಿ ವಿಂಗಡಿಸಿದ್ವಿ. ಮೊದಲು ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ ಏನು ಹೇಳಿದ್ವಿ ಅಂತಂದರೆ, ಮೊದಲು ಈ ಕರ್ನಾಟಕ ಅಥವಾ ಬಾಂಬೆ ಕರ್ನಾಟಕದ ಇತಿಹಾಸವನ್ನು ರಚಿಸುವಂಥ ಸಂದರ್ಭದಲ್ಲಿ ನಮಗೆ ಮೂಲಾಧಾರಗಳು ಬೇಕು. ಆ ಮೂಲಾಧಾರಗಳನ್ನು ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು ಅಂತೇಳಿ ಒಂದು, ಎರಡನೇದ್ದು ಸಾಹಿತ್ಯಿಕ ಮೂಲಾಧಾರಗಳಂತ ಮಾಡಿದ್ವಿ. ಒಂದನೇದ್ದು ಪುರಾತತ್ವ ಮೂಲಾಧಾರಗಳಲ್ಲಿ ಮತ್ತೆ 4, ಅದರಲ್ಲಿ ಸ್ಮಾರಕಗಳು, ಶಾಸನಗಳು, ಸ್ಮಾರಕಗಳು, ನಾಣ್ಯಗಳು ಅಂತೇಳಿ ನಾವು ವಿಭಾಗ ಮಾಡಿ ಅಧ್ಯಯನ ಮಾಡಿದ್ರೆ, ಈ ಎರಡನೇ ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ದೇಶೀಯ ಸಾಹಿತ್ಯಿಕ ಮೂಲಾಧಾರಗಳು, ವಿದೇಶಿ ಸಾಹಿತ್ಯಿಕ ಮೂಲಾಧಾರಗಳು ಅಂಥೇಳಿ ಅಧ್ಯಯನ ಮಾಡಿದ್ವಿ. ಇದಿಷ್ಟು ಸಂಕ್ಷಿಪ್ತವಾದಂತಹ ಅದರ ಬಗೆಗೆ ಇರುವಂಥ ಮಾಹಿತಿ. ಇಷ್ಟು ತಿಳ್ಕೊಂಡು ನೀವು ಎಕ್ಸಾಮ್ ಬರೆದ್ರಂದ್ರೆ ನಿಮಗೆ ಏನು ಟೆನ್ಷನ್ ಇರೋಂಗಿಲ್ಲ. ಈಗಾಗಲೇ ನಾನು ಈ ಬಾಂಬೆ ಕರ್ನಾಟಕದ ಪ್ರತಿಯೊಂದು ಅಧ್ಯಾಯದ ಪ್ರತಿಯೊಂದು ಘಟಕದ ವಿಷಯವನ್ನು ನಾನು ಚರ್ಚಿಸಿದ್ದೀನಿ. ಅದೇ ರೀತಿ ಬಾಂಬೆ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳಿಂದ ಹಿಡ್ಕೊಂಡು ಬಾಂಬೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟ ಅನ್ನುವಂಥ ಅಧ್ಯಯನದವರೆಗೂ ಸಮಗ್ರವಾಗಿ ನಾನು ಚರ್ಚೆ ಮಾಡೀನಿ. ಹೋಗಿ ಚೆಕ್ ಮಾಡಿರಿ, ಅಭ್ಯಾಸ ಮಾಡಿರಿ. ಧನ್ಯವಾದಗಳು.